ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲರಿಗೂ ಕೂಡ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೋಟಿ. ಸ್ನೇಹಿತರೆ, ಆಗಸ್ಟ್ 2, 2026ರಂದು ಕೆಇಎದವರು ನಡೆಸಿರುವಂತಹ ನಾನ್-ಎಚ್ಕೆ ವಿಭಾಗದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3395 ಹುದ್ದೆಗಳಿಗೋಸ್ಕರ ನಡೆದಿರ್ತಕ್ಕಂತಹ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ನಿಮಗೆ ಸರಳವಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಕೊನೆಯವರೆಗೂ ನೋಡಿ, ನಿಮ್ಮ ಉತ್ತರಗಳನ್ನು ತಾಳೆ ಮಾಡಿಕೊಳ್ಳಿ. ಜೊತೆಗೆ ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ಅಣಿಗೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲಾ ವಿಡಿಯೋಗಳನ್ನ ಮತ್ತು ಎಲ್ಲಾ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಸ್ನೇಹಿತರೆ, ನನ್ನದೇ ಆಗಿರ್ತಕ್ಕಂಥ ಒಂದು ಮಹಿಮಾ ಮೆಂಟಲ್ ಎಬಿಲಿಟಿ ವಾಟ್ಸ್ಆಪ್ ಚಾನೆಲ್ ಇದೆ. ಅದಕ್ಕೂ ಕೂಡ ಜಾಯಿನ್ ಆಗಿ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಂತ ಹೇಳ್ತಾ, ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಯಾವ್ಯಾವ ಟಾಪಿಕ್ ಮೇಲೆ ಇದಾವೆ, ಎಷ್ಟೆಷ್ಟು ಕ್ವಶನ್ಗಳು ಇದಾವೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 15 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದ್ರೆ ಆ 15 ಮೆಂಟಲ್ ಎಬಿಲಿಟಿ ಕ್ವಶನ್ಗಳು 15 ಟಾಪಿಕ್ ಮೇಲೆ ಇದಾವೆ. ಆಕೃತಿಗಳಿದಾವೆ. ನಂಬರ್ ಸೀರೀಸ್ ಕ್ವಶನ್ಗಳನ್ನು ಕೇಳಿದ್ರೆ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಬಗ್ಗೆ ಕೇಳಿದ್ರೆ ಬಾಡ್ಮಾಸ್ ಇದೆ, ಡೈಸ್ಗೆ ರಿಲೇಟೆಡ್, ಗ್ರಾಫ್, ಟೈಮ್ ಅಂಡ್ ಡಿಸ್ಟೆನ್ಸ್, ಲಾಭ ಮತ್ತು ನಷ್ಟ, ಡೈರೆಕ್ಷನ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಡಿಕ್ಷನರಿ ಆಧಾರದ ಮೇಲೆ ಇರ್ತಕ್ಕಂಥದ್ದು, ಸಿಲೋಜಿಸಮ್, ಕ್ಯಾಲೆಂಡರ್, ಟ್ರೇನು, ಸೀಟಿಂಗ್ ಅರೇಂಜ್ಮೆಂಟ್, ಕೋಡಿಂಗ್, ಡಿಕೋಡಿಂಗ್. ನೋಡ್ರಿ, ಇಷ್ಟು ಟಾಪಿಕ್ ಮೇಲೆ ಒಂದೊಂದು ಕ್ವಶನ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಈಗ ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಕ್ವಶನ್ ನಂಬರ್ 1. ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವು 528 ಚದರ ಸೆಂಟಿಮೀಟರ್ ಹಾಗೂ ಅದರ ಓರೆ ಎತ್ತರ 12 ಸೆಂಟಿಮೀಟರ್ ಆದ್ರೆ ಶಂಕುವಿನ ತ್ರಿಜ್ಯ ಕೇಳಿದ್ದಾರೆ. ಎಸ್, ಶಂಕುವಿನ ತ್ರಿಜ್ಯ ಕೊಟ್ಟಿದ್ದೇನು ಕೊಟ್ಟಿದ್ದಾರೆ? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ಹಾಗಾದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಏನು? ಪೈ ಆರ್ ಎಲ್. ಇದೇನಿದು? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡ್ತಕ್ಕಂಥ ಸೂತ್ರ ಇದು. ಹೌದಾ? ಪೈ ವ್ಯಾಲ್ಯೂ ಗೊತ್ತು ನಮಗೆ. ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು, ಇಂಟು ಎಲ್ ಅಂದ್ರೆ ಓರೆ ಎತ್ತರ ಕೊಟ್ಟಿದ್ರೆ 12 ಸೆಂಟಿಮೀಟರ್ ಅಂತೇಳಿ. ಎಸ್, ಹಾಗಾದ್ರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೂಡ ಕೊಟ್ಟಿದ್ದಾರೆ. ಎಷ್ಟು? 528 ಚದರ ಸೆಂಟಿಮೀಟರ್. 528 ಚದರ ಸೆಂಟಿಮೀಟರ್. ಇದನ್ನ ಸಂಕ್ಷೇಪಿಸಿಬಿಟ್ರೆ ಸಾಕು, ಉತ್ತರ ಸಿಕ್ಬಿಡುತ್ತೆ ನಮ್ಗೆ ಬೇಕಾಗಿರೋದು ಆರ್. ಹೌದು ತಾನೆ? ರೇಡಿಯಸ್ ತಾನೆ? ಹಾಗಾದ್ರೆ ರೇಡಿಯಸ್ ಈಕ್ವಲ್ ಟು ಮುಂದೇನಿದೆ? 528ಕ್ಕೆ 528 ಹಚ್ಕೊಳ್ತೀವಿ. ಈ 7 ಏನಿದೆ ನೋಡ್ರಿ, ಇಜ್ಕೋಲ್ಡ್ ಈ ಕಡೆ ಇದೆ, 7 ಭಾಗಕಾರ ಇದೆ, ಇಜ್ಕೋಲ್ಡ್ ಈ ಕಡೆ ಬಂದು ಇದಕ್ಕೆ ಏನಾಗುತ್ತೆ? ಗುಣಾಕಾರ ಆಗುತ್ತೆ. ಈಗ ಇಲ್ಲೇ ಡಿವೈಡೆಡ್ ಬೈ ನೋಡ್ರಿ, 6ಕ್ಕೆ 22 ಮತ್ತು 12 ಗುಣಾಕಾರ ಇದಾವೆ. ಇಜ್ಕೋಲ್ಡ್ ಈ ಕಡೆ ಬಂದು ಈ ಕಡೆ ಭಾಗಕಾರ ಆಗ್ತದೆ ನೋಡ್ರಿ. ಇಜ್ಕೋಲ್ಡ್ ಈ ಕಡೆ ಬಂದು 22 ಭಾಗಕಾರ ಆಗುತ್ತೆ ಮತ್ತು 12 ಕೂಡ ಏನಾಗುತ್ತೆ? ಭಾಗಕಾರ ಆಗುತ್ತೆ. ಈಗ ಇದನ್ನು ಸಂಕ್ಷೇಪಿಸಬೇಕಷ್ಟೇ. ಎಸ್, ಯಾವ ಮಗ್ಗಿಯಲ್ಲಿ ಹೋಗ್ತವೆ? 12 ಮಗ್ಗಿಯಲ್ಲಿ ನೋಡ್ರಿ, 12 ಒಂದಲ್ಲಿ 12, 12 4 48, ಇಲ್ಲಿ ಎಷ್ಟು ಉಳಿತು? 52 48, 4 ಉಳಿತು, ಮತ್ತೆ 48 ಆಯ್ತು, 12 4 48 ಹೋಯ್ತಾ? 22 ಒಂದಲೆ 22 44. ರೇಡಿಯಸ್ ಈಕ್ವಲ್ ಟು ಎಷ್ಟು ಉಳಿತು? ಇಲ್ಲಿ 2 ಉಳಿತು, ಇಂಟು ಇಲ್ಲಿ ಎಷ್ಟು ಉಳಿತು? 7 ಉಳಿತು. 2 7 ಜಾ 14 ಸೆಂಟಿಮೀಟರ್ ಈಸ್ ರೈಟ್ ಆನ್ಸರ್. ತ್ರಿಜ್ಯದ ಅಳತೆ ಎಷ್ಟಾಗುತ್ತೆ? 14 ಸೆಂಟಿಮೀಟರ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಯ್ತು? ಇದು 14 ಸೆಂಟಿಮೀಟರ್ ಆಯ್ಕೆಯಲ್ಲಿದೆನಾ? ಎಸ್, ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಎಲ್ ಅಂದ್ರೆ ಪ್ಲಸ್, ಎಂ ಎಂದ್ರೆ ಮೈನಸ್, ಎನ್ ಎಂದ್ರೆ ಮೈನಸ್ ಎಂದಾದರೆ 1L 9M 9N 1 ಅದರ ವ್ಯಾಲ್ಯೂವನ್ನ ಕಂಡಿಡ್ರಿ ಅಂತಂದ್ರೆ ನೋಡ್ರಿ, ಎಲ್ ಅಂದ್ರೆ ಪ್ಲಸ್ ಅಂತ, ಎಂ ಅಂದ್ರೆ ಮೈನಸ್, ಎಲ್ ಅಂದ್ರೆ ಮೈನಸ್, ಎನ್ ಅಂದ್ರೆ ಕೂಡ ಮೈನಸ್. ಎರಡು ಸೇಮ್ ಕೊಟ್ಟು ಬಿಟ್ಟಿದ್ದಾರೆ, ತೊಂದರೆ ಇಲ್ಲ. ಒಂದು ಎಲ್ ಅಂದ್ರೆ ಪ್ಲಸ್, 9 ಮೈನಸ್ 9 ಮೈನಸ್ 1. ಹೌದು ತಾನೆ? ಎನ್ ಅಂದ್ರೆ ಮೈನಸ್, ಎಂ ಅಂದ್ರೆ ಮೈನಸ್. ಇಲ್ಲಿ ನೋಡ್ರಿ, ಸಿಂಪಲ್. ಪ್ಲಸ್ 9 ಮೈನಸ್ 9 ಕ್ಯಾನ್ಸಲ್, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಇದ್ರ ವ್ಯಾಲ್ಯೂ 0 ಈಸ್ ರೈಟ್ ಆನ್ಸರ್. ಮುಗಿದ ಹೋಯ್ತು ಇಷ್ಟೇ. ಇದ್ರ ವ್ಯಾಲ್ಯೂ ಇದ್ರ ಸ್ಥಳ ಏನಾದ್ರು ಬೇರೆ ಕೊಟ್ಟಿದ್ರೆ ಸ್ವಲ್ಪ ಚೇಂಜ್ ಆಗ್ತಿತ್ತು. ಇವೆರಡದು ಮೈನಸ್ ಕೊಟ್ಟಿರೋದ್ರಿಂದ ಇವೆರಡು ಮೈನಸ್ ಬಂದ್ಬಿಡ್ತವೆ. ಹಾಗಾದ್ರೆ -9 +9 +1 -1 ಕ್ಯಾನ್ಸಲ್. ಉತ್ತರ 0 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಬರುವ ಸಂಖ್ಯೆಯನ್ನ ಗುರುತಿಸಿ. ಈ ರೀತಿ ಒಂದು ಆಕೃತಿ ಕೊಟ್ಟಿದ್ದಾರೆ. ಈ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಯಾವ್ದಂತ ಕ್ವಶನ್ ಕೇಳಿದರೆ ನಿಮಗೆ ಚಿತ್ರ ಕಾಣ್ತಾ ಇದೆ. ನಾನು ಸ್ವಲ್ಪ ಚಿಕ್ಕದಾಗಿ, ಉದ್ದ ಇದೆ ಅಷ್ಟೇ ಅದು. ಎಸ್, ಇವುಗಳಿಗೆ ಯಾವ ರೀತಿ ರಿಲೇಟೆಡ್ ಅದ? 6 8 10 38 ಈ ರೀತಿ ಅಂತ ಇವೆರಡಕ್ಕೆ ಇವೆರಡು ರಿಲೇಟೆಡ್ ಅದ. ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್, ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಅದ. ಹಾಗಾದ್ರೆ 6ಕ್ಕೆ 36ಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತಂದ್ಮೇಲೆ ನೋಡ್ರಿ, ಒಂದು ಹೇಳ್ತಾ ಹೋಗ್ತೀನಿ. 6ಕ್ಕೆ 38ಕ್ಕೆ 6 ಸ್ಕ್ವಯರ್ ಮಾಡಿದ್ದಾರೆ, ಆ ಸ್ಕ್ವಯರ್ಗೆ 2 ಕೂಡಿಸಿದ್ದಾರೆ. 6 36, 36 1 2 38 ನೋಡ್ರಿ, ಇಲ್ಲಿ ಬಂದಿದ್ದೀನ. ಎಸ್, ನೆಕ್ಸ್ಟ್ ಇದಕ್ಕೆ ಅದೇ ರೀತಿ ಇದೇ ಸಂಬಂಧದಲ್ಲಿರಬೇಕು. 10 ಸ್ಕ್ವಯರ್ ಮಾಡಿದ್ದಾರೆ, +2 ಆಗುತ್ತೆ ನೋಡ್ರಿ. ಹಾಗಾದ್ರೆ 10 ಸ್ಕ್ವಯರ್ ಅಂದ್ರೆ 10 10 100, 1 2 102 ಬಂತ.
ಹೌದಾ? ಎಸ್, ಇದೇ ಮಾದರಿಯಲ್ಲಿ ಈಗ 8 ಇದೆ ತಾನೆ, 8 ಸ್ಕ್ವಯರ್ ಪ್ಲಸ್ 2 ಆಗುತ್ತೆ. ಹಾಗಾದ್ರೆ 8 8 64, ಇದು ಒಂದೆರಡು 66. ಹಾಗಾದ್ರೆ ಪ್ರಶ್ನಾರ್ಥಕ ಚಿಹ್ನೆಯ ಜಾಗದಲ್ಲಿ ಬರಬೇಕಾಗಿರ್ತಕ್ಕಂಥ ಸಂಖ್ಯೆ ಏನು? 66 ಇಸ್ ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆಯಲ್ಲಿ 66 ಇದೆನಾ? ಎಸ್, ಆಯ್ಕೆ 2 ಸರಿಯಾಗಿರ್ತಕ್ಕಂಥದ್ದು. ನೋಡಿ, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಪ್ರತಿಯೊಂದು ಆಕೃತಿಯಲ್ಲಿ ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನ 3 ವರ್ಗಗಳ ಗುಂಪುಗಳನ್ನಾಗಿ ಮಾಡಿ. ಇಲ್ಲಿ 9 ಆಕೃತಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಆ 9 ಆಕೃತಿಗಳಲ್ಲಿ 3 ಗುಂಪು ಮಾಡಬೇಕು. ಅಂದ್ರೆ ಒಂದು ಗುಂಪಿನಲ್ಲಿ 3 ಆಕೃತಿಗಳು ಬರ್ತಾ ಇದಾವೆ, ಒಂದು ಗುಂಪಿನಲ್ಲಿ 3 ಆಕೃತಿಗಳು. ಆ ರೀತಿ ಯಾವ ಗುಂಪುಗಳು ಇದರಲ್ಲಿದಾವೆ ಅಂತ ಕ್ವಶನ್ ಕೇಳಿದ್ರೆ ಯಾವ್ಯಾವ ವರ್ಗಗಳಿದಾವೆ ನೋಡಿಲಿ. ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ. 1ನೇ ಆಕೃತಿ ನಿಮಗೆ ಸೀರಿಯಲ್ ಕಾಣ್ತಾ ಇದೆ. ಆಮೇಲೆ 5ನೇ ಆಕೃತಿ ಮತ್ತು 3ನೇ ಆಕೃತಿ ನೋಡಿ. 1ನೇ ಆಕೃತಿ ವಕ್ರ ಮೇಲ್ಮೈ ಇದೆ. 2ನೇದು ಏನಂತಿದೆ, 5ನೇ ಆಕೃತಿ ಏನಂತದ ಈ ರೀತಿ ಅದ, ಅದು ಈ ರೀತಿ ಆಕೃತಿ ಅದ. ಆಮೇಲೆ 3ನೇ ಆಕೃತಿ ಈ ವೃತ್ತ ಅದ. ಅಂದ್ರೆ ಇವು ವಕ್ರ ಮೇಲ್ಮೈಯನ್ನ ಹೊಂದಿರತಕ್ಕಂಥ ಆಕೃತಿಗಳು. ಯಾವ್ಯಾವು? ವಕ್ರ 1ನೇ ಗುಂಪು ಯಾವ್ದು ಬರುತ್ತೆ? ವಕ್ರ ಮೇಲ್ಮೈಯನ್ನ ಹೊಂದಿರತಕ್ಕಂಥ ಆಕೃತಿಗಳು, ವಕ್ರ ಮೇಲ್ಮೈಯನ್ನ ಹೊಂದಿರತಕ್ಕಂಥವು. ಯಾವ್ಯಾವ ಬಾಕ್ಸು? 1, ನೆಕ್ಸ್ಟ್ 3 ಮತ್ತು 5, ಇದು ಒಂದು ಗುಂಪು. ನೆಕ್ಸ್ಟ್ 2ನೇದಕ್ಕೆ ಬರ್ತೀನಿ ನಾನು. 2ನೇದಕ್ಕೆ ನೋಡ್ರಿ, ತ್ರಿಭುಜಗಳು ಇದಾವೆ. ತ್ರಿಭುಜಗಳು ಯಾವ್ಯಾವದ? 2ನೇ ಗುಂಪಿನಲ್ಲಿ ತ್ರಿಭುಜದ, 2ನೇ ಆಕೃತಿ ತ್ರಿಭುಜದ, 6ನೇ ಆಕೃತಿ ತ್ರಿಭುಜದ, 8ನೇ ಆಕೃತಿ ತ್ರಿಭುಜದ. ಯಾವ್ದ್ಯಾವುದು? 2ನೇ ಆಕೃತಿಯಲ್ಲಿ ತ್ರಿಭುಜಗಳು ಮತ್ತು 6ನೇ ಆಕೃತಿಯಲ್ಲಿ ತ್ರಿಭುಜದ, ನೆಕ್ಸ್ಟ್ 8ನೇ ಆಕೃತಿಯಲ್ಲಿ ತ್ರಿಭುಜಗಳದಾವೆ. ಈಗ 3 ವರ್ಗಗಳ, 2 ವರ್ಗಗಳ ಅದು. 3ನೇ ವರ್ಗ ಚತುರ್ಭುಜಗಳು ಇದಾವೆ. ಚತುರ್ಭುಜಗಳು ಯಾವ್ದೇ? 4 ಭುಜಗಳ ಹೊಂದಿರತಕ್ಕಂಥ ಯಾವ್ದಿದೆ? ಒಂದು 4ನೇ ಆಕೃತಿಯಲ್ಲದ, ಆಮೇಲೆ 7ನೇ ಆಕೃತಿಯಲ್ಲದ, ನೆಕ್ಸ್ಟ್ ಮತ್ತು 8ನೇ 9ನೇ ಆಕೃತಿಯಲ್ಲದ. ಎಸ್, ಈ 3 ಗುಂಪುಗಳು ಇದಾವೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಆನ್ಸರ್ ಏನಾಗುತ್ತೆ? ಸರಿಯಾಗುತ್ತೆ. ಹಾಗಾದ್ರೆ 1 3 5, 1 3 5. ಎಸ್, 1 3 5 ಇರ್ತಕ್ಕಂಥದ್ದು 3 ಮತ್ತು 4ನೇ ಆಯ್ಕೆಯಲ್ಲಿ ಅದಾವೆ. ನೆಕ್ಸ್ಟ್ 2 6 8. ಎಸ್, 2 6 8 ಅಲ್ಲಿ 3ನೇ ಆಯ್ಕೆಯಲ್ಲಿ 2 6 8 ಅದ, 2 6 9 ಅದ. ನೋಡಿ, 4ನೇ ಆಯ್ಕೆ ಅದು ತಪ್ಪಾಗುತ್ತೆ. ನೆಕ್ಸ್ಟ್ 3ನೇ ಆಯ್ಕೆಯಲ್ಲಿ 3ನೇ ಗುಂಪು 4 7 9. 4 7 9 ನೋಡ್ರಿ, ವಕ್ರ ರೇಖೆಗಳ ಒಂದು ಗುಂಪದ, ತ್ರಿಭುಜಗಳ ಒಂದು ಗುಂಪದ, ಚತುರ್ಭುಜಗಳ ಒಂದು ಗುಂಪದ. ಹಾಗಾದ್ರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 5. ಕೆಳಗಿನ ಸ್ತಂಭ ರೇಖಾ ನಕ್ಷೆಯು ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿಯನ್ನು ಸೂಚಿಸುತ್ತದೆ. ಅವು 1000 ಕ್ವಿಂಟಲ್ಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಕ್ವಶನ್ ಈಗ ಹೋಗ್ತಾ ಇದ್ದೀನಿ. ಹಾಗಾದ್ರೆ 2019 ಮತ್ತು 2020 ನಡುವಿನ ಏರಿಕೆಯಾದ ಶೇಕಡಾವಾರು ಬೆಳೆಯ ಉತ್ಪಾದನೆ ನೋಡ್ರಿ. 2019ರಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥದ್ದು ಮತ್ತು 2020ರಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥದ್ದು. ರೇಖಾ ನಕ್ಷೆಯಲ್ಲಿ ಕೊಟ್ಟಿದ್ರೆ ಎಷ್ಟಂತೆ? 2019ರಲ್ಲಿ 10,000 ಕ್ವಿಂಟಲ್ ನೋಡ್ರಿ. 1000 ಕ್ವಿಂಟಲ್, 10,000 ಕ್ವಿಂಟಲ್ ಅಂತ ಹೇಳಬೇಕು. 2020ರಲ್ಲಿ 15,000 ಕ್ವಿಂಟಲ್ ಇದೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗಿದೆ? 5,000 ಕ್ವಿಂಟಲ್ ಹೆಚ್ಚಾಗಿದೆ. ಹಾಗಾದ್ರೆ ಶೇಕಡ ಎಷ್ಟು ಹೆಚ್ಚಾದಂಗೆ ಕ್ವಶನ್ ಕೇಳಿದಾರೆ ಅವ್ರು. ನೋಡ್ರಿ, ಶೇಕಡವಾರು ಬೆಳೆಯ ಉತ್ಪಾದನೆ ಏರಿಕೆ ಆಗಿರ್ತಕ್ಕಂಥದ್ದು. ಹಾಗಾದ್ರೆ 10,000 ಕ್ವಿಂಟಲ್ಗೆ 5,000 ಕ್ವಿಂಟಲ್ ಹೆಚ್ಚಾದ್ರೆ 100ಕ್ಕೆ ಎಷ್ಟಾದಂಗೆ ಆಯ್ತು ನೋಡ್ರಿ. 10,000 ಕ್ವಿಂಟಲ್ಗೆ 5,000 ಕ್ವಿಂಟಲ್ ಹೆಚ್ಚಾದ್ರೆ 100ಕ್ಕೆ ಎಷ್ಟು ಹೆಚ್ಚಾದಂಗೆ ಆಯ್ತು? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 10 5 50% ಏನಾಯ್ತು? ಜಾಸ್ತಿ ಆಯ್ತು ನೋಡ್ರಿ. ಏರಿಕೆ ಆಗಿರ್ತಕ್ಕಂಥದ್ದು 50%. ಸರ್ 1000 ಅಂತೀರಿ, 5 ಅಲ್ಲ ಅಂತ ಅನ್ಕೊಂಡ್ರೆ ಇದು 10 ಅಂತಂದ್ರೆ 10,000. ಅವ್ರು ಹೇಳಿದ್ದಾರೆ 1:1 ಕ್ವಿಂಟಲ್ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಹೌದಾ? ಅದಕ್ಕೋಸ್ಕರ ನಾನು 10 ಮತ್ತು 5 ಅಂತ ಹಚ್ಕೊಂಡಿನಿ. ಇಲ್ಲ 10,000 ಕ್ವಿಂಟಲ್, 5,000 ಕ್ವಿಂಟಲ್. ಸರ್ ನೀವು ಮತ್ತೆ ಹಿಂಗ 10,000 ಅಂತ ಹಚ್ಚರಂತಂದ್ರೆ ಅದನ್ನು ಅಷ್ಟೇ ಬರುತ್ತೆ. 10,000 ಅಂತ ಹಚ್ಕೊಂಡ್ರು ಅದನ್ನು ಅಷ್ಟೇ ಬರುತ್ತೆ. 5,000 ಕ್ವಿಂಟಲ್. ಇವು 3 0 ಕ್ಯಾನ್ಸಲ್, ಇವು 3 0 ಕ್ಯಾನ್ಸಲ್. ಬರ್ತಕ್ಕಂಥ 5 ಮತ್ತು 10 ಅಷ್ಟೇ ಇಲ್ಲಿ ಬರ್ತಕ್ಕಂಥದ್ದು. ದ ರೈಟ್ ಆನ್ಸರ್ 50% ಇಸ್ ರೈಟ್ ಆನ್ಸರ್. ಆಯ್ಕೆಲಿದ್ರೆ 50%. ಎಸ್, ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಆಗಸ್ಟ್ 10, 2010 ವಾರದ ಯಾವ ದಿನವಾಗಿತ್ತು? ನೋಡ್ರಿ, ತುಂಬಾ ಸಿಂಪಲ್ ಆಗಿ ಇಲ್ಲಿ ಡೈರೆಕ್ಟ್ ಆಗಿ ದಿನ ಕೇಳಿಬಿಟ್ಟಿದ್ರೆ ಆಗಸ್ಟ್ 14, 2010 ಯಾವ ವಾರ ಇರುತ್ತೆ. ಇಲ್ಲಿ ನಮಗೆ ಮಂತ್ ಕೋಡ್ ನೆನಪಿಟ್ಕೊಳ್ಬೇಕು. ಮಂತ್ ಕೋಡ್ಗಳು ಏನಾಗುತ್ತೆ? 144 12ರ ವರ್ಗ,
ನೆಕ್ಸ್ಟ್ 5ರ ವರ್ಗ 25, 025. ನೆಕ್ಸ್ಟ್ 6ರ ವರ್ಗ 036. ನೆಕ್ಸ್ಟ್ ಇನ್ನು 146ಗೆ 144ಗೆ 146 ಆಗ್ತವೆ. ಇವು 12 ತಿಂಗಳ ಕೋಡ್ಗಳಾದವು. ನೆಕ್ಸ್ಟು ಇಯರ್ ಕೋಡ್ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ. 2001 ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. 2000ದ್ದು ಸೆಂಚುರಿ ಕೋಡ್ ಎಷ್ಟಾಗುತ್ತೆ? 6. ಇದು ನೆನಪಿಟ್ಕೊಳ್ಬೇಕು. ಆಮೇಲೆ 2100 ಏನಾಗುತ್ತೆ? ಇದು 4 ಆಗುತ್ತೆ. 2200 2 ಆಗುತ್ತೆ. ಆಮೇಲೆ 0 ಆಗುತ್ತೆ. ಮತ್ತೆ 6ರಿಂದ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಮುಗೀತು. ಆಮೇಲೆ ಶೇಷ 0 ಉಳಿದ್ರೆ ಯಾವ ವಾರ? ಶನಿವಾರ. ಶೇಷ 1 ಉಳಿದ್ರೆ ರವಿವಾರ. ಇವು ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ತವೆ. ಈಗ ಏನು ಮಾಡಬೇಕು? ಇದ್ರ ಪ್ರಕಾರ ಬಿಡಿಸ್ತಾ ಹೋಗೋಣ. ಇಲ್ಲಿ ನಮಗೆ ಕೋಡ್ಗಳಿದಾವೆ. ಎಸ್ ಸಿ 14ಕ್ಕೆ 14 ಹಚ್ಕೊಂಡ್ಬಿಡಿ. ನೆಕ್ಸ್ಟ್ ಇಲ್ಲಿ ಆಗಸ್ಟ್ ಇದೆ. ಆಗಸ್ಟ್ ಏನಾಗುತ್ತೆ? 8, 3 ಇದೆ. ಮಂತ್ ಕೋಡ್ ಏನಿದೆ? 3ಕ್ಕೆ 3 ಅಷ್ಟೇ ಹಚ್ಕೊಳ್ಬೇಕು. ಆಮೇಲೆ ಇಲ್ಲಿ 2000 ಇದಲ್ಲ, 2000 ಏನಿದೆ? 6 ಇದೆ. ನೋಡ್ರಿ ಕೋಡ್ ಏನಿದೆ? 6 ಇದೆ. ನೆಕ್ಸ್ಟ್ 2000 ಏನಿದೆ? 10 ಇದೆಲ್ಲ, ಆ 10ಕ್ಕೆ 10 ಹಾಗೆ ಹಚ್ಕೊಳ್ಬೇಕು. ಆಮೇಲೆ ಈ 10 ವರ್ಷದಲ್ಲಿ ಲೀಪ್ ಇಯರ್ ಎಷ್ಟು ಬರ್ತವೆ? 2 ಬರ್ತವೆ. 10 ವರ್ಷದಲ್ಲಿ ಎಷ್ಟು ಬರ್ತವೆ? 2010 ಅಂತ ಎಷ್ಟು ಬರ್ತವೆ ಲೀಪ್ ಇಯರ್ಗಳು? 2 ಬರ್ತವೆ. ಆ 2 ಹಚ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇವೆಲ್ಲವುಗಳನ್ನು ಕೂಡಿಸಿ 7ರಿಂದ ಡಿವೈಡ್ ಮಾಡಿದ ಮೇಲೆ ಶೇಷ ಏನು ಉಳಿತೆ ಅದ್ರ ಮೇಲೆ ಉತ್ತರ ಇರುತ್ತೆ. ಈಗ ನೋಡ್ರಿ 14, 6, 20, 20, 30, 33, ಇದು 1, 2, 35. ನೋಡಿ 7ರಿಂದ 35 ಡಿವೈಡ್ ಮಾಡಿದ್ರೆ 7 ಇಲ್ಲಿ 35. ಶೇಷ ಏನು ಉಳಿತೆ? 0 ಉಳಿತೆ. ಹಾಗಾದ್ರೆ ಶೇಷ 0 ಉಳಿದ್ರೆ ಶನಿವಾರ ರೆಡಿ ಆನ್ಸರ್. ನೋಡ್ರಿ ಇದು ಯಾವ ವಾರ ಆಗುತ್ತೆ? ಶನಿವಾರ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಸಿಂಪಲ್. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. ಸ್ಥಳೀಯ ರೈಲುಗಳು 12 km/h ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ನೋಡ್ರಿ ಇಲ್ಲಿ 2 ರೈಲುಗಳಿದಾವೆ. 2 ರೈಲು ಇದಾವೆ. ಲೋಕಲ್ ಟ್ರೈನ್. ಈ ಟ್ರೈನ್ ಬಿಡುತ್ತೆ. ಈ ಟ್ರೈನ್ ಬಿಟ್ಟ ನಂತರ ಇಲ್ಲಿಗೆ ಬರುತ್ತೆ. ಇಷ್ಟು ದೂರ ಬಂದಿರುತ್ತೆ. ಇಲ್ಲಿ ಬರೋಷ್ಟರಲ್ಲಿ ಎಷ್ಟು ನಿಮಿಷ ಆಗಿರುತ್ತೆ? 20 ನಿಮಿಷ ಆಗಿರುತ್ತೆ. ಇಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ಎಷ್ಟಾಗಿರುತ್ತೆ? 20 ನಿಮಿಷ ಆಗಿರುತ್ತೆ. ಈ ಟ್ರೈನ್ಗಳು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದಾವೆ ಅಂತೆ? 12 km/h. 12 km/h ಅಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ 20 ನಿಮಿಷ ಇಲ್ಲಿ ಬಿಟ್ಟ ಮೇಲೆ ಈ ಟ್ರೈನ್ ಇಲ್ಲಿ ಬರೋಷ್ಟರಲ್ಲಿ ಇದು ಕೂಡ 12 km/h ಅಲ್ಲಿ ಬಿಡುತ್ತೆ. ಹೌದಾ? ಹಾಗಾದ್ರೆ 12 km ಅಲ್ಲಿ ಈ ಟ್ರೈನ್ ಇಷ್ಟು ದೂರ ಬಂದಿರುತ್ತೆ. ಇಷ್ಟು ದೂರ ಇಲ್ಲಿಂದ ಹಿಡಿದು ಇಷ್ಟು ದೂರ ಬಂದಿರುತ್ತೆ. ಹಾಗಾದ್ರೆ 12 km/h ಅಲ್ಲಿ 20 ನಿಮಿಷದಲ್ಲಿ ಎಷ್ಟು ದೂರ ಹೋಯ್ತು ಅದನ್ನ ಕಂಡುಹಿಡ್ಕೊಳ್ಬೇಕಲ್ಲ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತಿ? ಈಗ ಡಿಸ್ಟೆನ್ಸ್ ಈಕ್ವಲ್ ಟು ಟೈಮು ಇಂಟು ಸ್ಪೀಡು. ಟೈಮ್ ಎಷ್ಟಿದೆ? 20 ನಿಮಿಷ ಇದೆ. ಇದು ನಿಮಿಷ ಇದೆ. ಗಂಟೆ ಪರಿವರ್ತನೆ ಮಾಡೋಕೆ ಡಿವೈಡೆಡ್ ಬೈ 60 ಆಗುತ್ತೆ. ಇಂಟು ಸ್ಪೀಡ್ ಏನಿದೆ? 12 ಇದೆ. ಇದು 12 km, ಇದು 12 km. ಹೌದಾ? ಎಸ್, 12 ಇದೆ. ಎಸ್, ಇವಾಗ ನೋಡ್ರಿ ಈ 0 23 21 21 23 3 1 3 4 ಎಸ್ ಎಷ್ಟಾಯ್ತು ಉತ್ತರ? ಎಸ್, 4 ಕಿಲೋಮೀಟರ್ ಡಿಸ್ಟೆನ್ಸ್ ಆಯ್ತು. ಅಂದ್ರೆ ಈ ಟ್ರೈನಿನಿಂದ ಈ ಟ್ರೈನ್ಗೆ ಎಷ್ಟು ದೂರ ಆಯ್ತು? ಈ ಟ್ರೈನ್ ಇಷ್ಟು ಇಲ್ಲಿದೆ, ಇದು ಸ್ಟಾರ್ಟ್ ಆಗ್ತಾ ಇದೆ. ಈಗಾಗಲೇ ಈ ಟ್ರೈನ್ ಇಲ್ಲಿ ಬಂದಿದೆ 12 km/h. ಇದು ಡಿಫ್ರೆನ್ಸ್ ಎಷ್ಟಿದೆ? ಈಗ 4 ಕಿಲೋಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿದೆ? 4 ಕಿಲೋಮೀಟರ್ ಇದೆ. ಇದು ಎಕ್ಸ್ ಟ್ರೈನ್ ಅಂತ ಅನ್ಕೊಳ್ಳಿ, ಇದು ವೈ ಟ್ರೈನ್ ಅಂತ ಅನ್ಕೊಳ್ಳಿ. ಈಗ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟದ? 4 ಕಿಲೋಮೀಟರ್ ಅದ. 4 ಕಿಲೋಮೀಟರ್ ಹೋದ್ಮೇಲೆ ಇಲ್ಲಿ ಟ್ರೈನ್ ಬಿಡುತ್ತೆ. ಲೋಕಲ್ ಟ್ರೈನ್ 20 ನಿಮಿಷ ಆಗಿದೆ. ಎಸ್, ಈಗ ನೋಡ್ರಿ ಎದುರಿನಿಂದ ಚಲಿಸುತ್ತಿರುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳು ಭೇಟಿಯಾಗುತ್ತಾನೆ. ನೋಡ್ರಿ ಈ ರೈಲು ಈ ಕಡೆ ಬರ್ತಾ ಇದ್ದಾನೆ. ಈಗ ಅವನು ಈ ಕಡೆ ಬರ್ತಾ ಇದ್ದಾನೆ. ಈ ಟ್ರೈನ್ಗಳು ಈ ಕಡೆ ಹೋಗ್ತಾ ಇದ್ದಾವೆ. ಇದು ಭೇಟಿಯಾಗಿ 12 ನಿಮಿಷದಲ್ಲಿ ಈ ಟ್ರೈನು ಭೇಟಿ ಆಗುತ್ತೆ. ಹಾಗಾದ್ರೆ ಎಷ್ಟು ಅಂತರ ಕವರ್ ಆದ್ಮೇಲೆ ಈ ಟ್ರೈನ್ ಭೇಟಿ ಆಗುತ್ತೆ? ಈ 4 ಕಿಲೋಮೀಟರ್ ಆದ್ಮೇಲೆ ಈ ಟ್ರೈನ್ ಕವರ್ ಆಗುತ್ತೆ. ಹಾಗಾದ್ರೆ ಈ 4 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ನಿಮಿಷ ಅಂತ ಆಗುತ್ತೆ? ನೋಡ್ರಿ ಎಷ್ಟು ನಿಮಿಷ ಆಗುತ್ತೆ? 12 ನಿಮಿಷ ಆಗುತ್ತೆ. ಟೈಮ್ ಎಷ್ಟು ತೆಗೆದುಕೊಳ್ತಾನೆ? 12 ನಿಮಿಷ. ಇದು ಅಪೋಸಿಟ್ ಅಲ್ಲಿ. ನಮಗೆ ಇದ್ರ ಸ್ಪೀಡ್ ಗೊತ್ತು, ಇದ್ರ ಸ್ಪೀಡ್ ಗೊತ್ತಿಲ್ಲ ನಮಗೆ. ಈ ಮನುಷ್ಯನ ಸ್ಪೀಡ್ ಗೊತ್ತಿಲ್ಲ, ಆಮೇಲೆ ಹೇಳ್ತೀನಿ. ಈಗ ಗೊತ್ತಾಯ್ತಾ? ಇವೆರಡು ಟ್ರೈನ್ಗಳು ಈ ಕಡೆ ಹೋಗ್ತಾ ಇದಾವೆ. 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈ ಮನುಷ್ಯ ಈ ಕಡೆ ಬರ್ತಾ ಇದ್ದಾನೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಲ್ಲ, ಆ ಡಿಸ್ಟೆನ್ಸ್ ಈ ಟ್ರೈನಿಂದ ಈ ಟ್ರೈನಿಗೆ ರೀಚ್ ಆಗ್ಲಿಕ್ಕೆ 12 ನಿಮಿಷ ಟೈಮ್ ತೆಗೆದುಕೊಳ್ತಾನೆ. ಎಷ್ಟು ಕಿಲೋಮೀಟರ್ ಹೋಗ್ಲಿಕ್ಕೆ? 4 ಕಿಲೋಮೀಟರ್ ಹೋಗ್ಲಿಕ್ಕೆ 12 ನಿಮಿಷ ಟೈಮ್ ತೆಗೆದುಕೊಳ್ತಾನೆ. ಅಪೋಸಿಟ್ ಬರುವಾಗ ಏನಾಗುತ್ತೆ? ರಿಲೇಟಿವ್ ಸ್ಪೀಡ್ ಕೂಡಿಸ್ಬೇಕಂತ ಇರುತ್ತೆ. ಹಾಗಾದ್ರೆ ಹಿಂಗೆ ಬಂದ ನಮಗೆ ಆಗ್ತಕ್ಕಂಥದ್ದೇನೋ ಕಂಡಿರ್ತಕ್ಕಂಥದ್ದು ರಿಲೇಟಿವ್ ಸ್ಪೀಡು. ರಿಲೇಟಿವ್ ಸ್ಪೀಡ್ ಈಕ್ವಲ್ ಟು ನೋಡ್ರಿ, ರಿಲೇಟಿವ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಗೊತ್ತು ನಮಗೆ, 4 ಕಿಲೋಮೀಟರ್ ಡಿಸ್ಟೆನ್ಸ್. 4 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ನೋಡ್ರಿ, 4 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಯಾವ ಸಮಯದಲ್ಲಿ ಕವರ್ ಮಾಡ್ತಾ ಇದೆ? ಅದು 12 ನಿಮಿಷದಲ್ಲಿ.
ಹೌದಾ? ಎಷ್ಟು ನಿಮಿಷದಲ್ಲಿ? 12 ನಿಮಿಷದಲ್ಲಿ. ಈ ನಿಮಿಷನ ಗಂಟೆಗೆ ಪರಿವರ್ತನೆ ಮಾಡಬೇಕಾದ್ರೆ ಡಿವೈಡೆಡ್ ಬೈ 60 ಮಾಡ್ತೀವಿ. ಈ ಅಂಶದ ಛೇದದಲ್ಲಿ ಮತ್ತೊಂದು ಛೇದ ಇತ್ತಂದ್ರೆ ಈ ಛೇದ ಹೋಗಿ ಮೇಲೆ ಗುಣಾಕಾರ ಆಗುತ್ತೆ. ನಾವು ಕಂಡಿಡ್ತಕ್ಕಂಥದ್ದು ರಿಲೇಟಿವ್ ಸ್ಪೀಡ್ ನೋಡ್ರಿ, ಅಪೋಸಿಟ್ ಅಲ್ಲಿ ಬರ್ತಾ ಇದಾವೆ. ರಿಲೇಟಿವ್ ಸ್ಪೀಡ್ ಅಂದ್ರೆ ಈ ರೈಲಿನ ಸ್ಪೀಡು ಮತ್ತು ಮನುಷ್ಯನ ಸ್ಪೀಡು ಎರಡು ಕೂಡಿಸ್ಬೇಕಾಗುತ್ತೆ. ಎಸ್, ಈಗ 60 ಏನಾಗುತ್ತೆ? ಮೇಲೆ ಹೋಗಿ ಗುಣಾಕಾರ ಆಗುತ್ತೆ. ಹೌದಾ? ಎಸ್. ಈಗ 12 ಒಂದಲ್ಲಿ 12, 12 ಇಲ್ಲಿ 60, 4 5 ಏನಾಯ್ತು? 20 ಕಿಲೋಮೀಟರ್ ಪರ್ ಅವರ್ ಏನಾಯ್ತು? ಇದು ರಿಲೇಟಿವ್ ಸ್ಪೀಡ್ ಆಯ್ತು. ನೋಡ್ರಿ, ರಿಲೇಟಿವ್ ಸ್ಪೀಡ್ ಸಿಕ್ತು ನಮಗೀಗ. ಹೌದಾ? ರಿಲೇಟಿವ್ ಸ್ಪೀಡ್ ಗೊತ್ತಾಯ್ತು. ಈ ರಿಲೇಟಿವ್ ಸ್ಪೀಡ್ ಅಲ್ಲಿ ಏನೈತೆ? ರೈಲಿನ ವೇಗ ಮತ್ತು ಮನುಷ್ಯನ ವೇಗ ಎರಡು ಕೂಡಿರ್ತವೆ. ರಿಲೇಟಿವ್ ಸ್ಪೀಡ್ ಅಪೋಸಿಟ್ ಅಲ್ಲಿ ಮತ್ತು ರೈಲಿನ ವೇಗ ಕೂಡ ಗೊತ್ತು ನಮಗೆ. ಎಸ್, ಈಗ ನೋಡ್ರಿ, ಹಾಗಾದ್ರೆ ಮನುಷ್ಯನ ವೇಗವನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ರಿಲೇಟಿವ್ ಸ್ಪೀಡ್ ಈಕ್ವಲ್ ಟು ಸ್ಪೀಡ್ ಆಫ್ ಟ್ರೈನ್ ಪ್ಲಸ್ ಸ್ಪೀಡ್ ಆಫ್ ಮೆನ್ ಇಸ್ ಈಕ್ವಲ್ ಟು ಏನಿರುತ್ತೆ? ರಿಲೇಟಿವ್ ಸ್ಪೀಡ್ ಇರುತ್ತೆ. ಸ್ಪೀಡ್ ಆಫ್ ಟ್ರೈನ್ ಮತ್ತು ಸ್ಪೀಡ್ ಆಫ್ ಮೆನ್, ಮನುಷ್ಯ. ರಿಲೇಟಿವ್ ಸ್ಪೀಡ್ ಎಷ್ಟು ಬಂದಿದೆ ಈಗಾಗಲೇ ನಮಗೆ? 20 ಕಿಲೋಮೀಟರ್ ಬಂದಿದೆ. 20 ಕಿಲೋಮೀಟರ್ ಈಸ್ ಈಕ್ವಲ್ ಟು ರಿಲೇಟಿವ್ ಸ್ಪೀಡ್ ಆಫ್ ಟ್ರೈನ್ ಎಷ್ಟಿದೆ? 12 ಕಿಲೋಮೀಟರ್ ಪರ್ ಅವರ್ ಇದೆ. ಪ್ಲಸ್ ಮನುಷ್ಯಂದು ಗೊತ್ತಿಲ್ಲ ನಮಗೆ, ಎಕ್ಸ್. ಹೌದಾ? ಹಾಗಾದ್ರೆ ಈ 20 ಈ ಕಡೆ ಬರುತ್ತೆ. ನಾನು ಈಗ ಸೇಮ್ ಹಚ್ಕೊಳ್ತೀನಿ ಅಷ್ಟೇ. ನೋಡ್ರಿ, ಚೇಂಜಸ್ ಏನು ಮಾಡಲ್ಲ. 12 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 20. ಇಲ್ಲಿ ಏನು ಚೇಂಜಸ್ ಆಗಲ್ಲ. ಇಸ್ ಈಕ್ವಲ್ ಈ ಕಡೆ ಇಲ್ಲಿದೆ, ಇಸ್ ಈಕ್ವಲ್ ಈ ಕಡೆ ಇಲ್ಲಿದೆ. ನಮಗೆ ಬೇಕಾಗಿರೋದು ಎಕ್ಸ್. ಹೌದಾ? ಎಕ್ಸ್ ಕಾಣ್ತಾ ಇದ್ದೇನೆ ಅದು. ಎಸ್, ಎಕ್ಸ್ ಇಸ್ ಈಕ್ವಲ್ ಟು 20ಕ್ಕೆ 20. ಈಗ ಇದ್ರ ಒಳಗಡೆಯಿಂದ ಒಂದು ಸಂಖ್ಯೆ ಹೊರಗಡೆ ಬರುತ್ತೆ. 12 ಈ ಕಡೆ ಬಂದ್ರೆ -12 ಆಗುತ್ತೆ. ಹಾಗಾದ್ರೆ 20ರಲ್ಲಿ 12 ಹೋದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 8 ಕಿಲೋಮೀಟರ್ ಪರ್ ಅವರ್. ಇದು ಮನುಷ್ಯನ ವೇಗ, ಸ್ಪೀಡ್ ಆಫ್ ಮೆನ್. ಎಕ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಆಫ್ ಮೆನ್ ತಾನೆ. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗ್ತೀಗ? 8 ಕಿಲೋಮೀಟರ್ ಪರ್ ಅವರ್. ಆಯ್ಕೆಯಲ್ಲಿದ್ದಾನೆ 8 ಕಿಲೋಮೀಟರ್. ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್ ಆಗಿ ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ಕ್ವಶನ್ ನಂಬರ್ 8. ಕ್ಯೂ, ಬಿ, ಎ, ಪಿ, ವೈ ಮತ್ತು ಆರ್ ಇವರು ಒಂದೇ ಸಾಲಿನಲ್ಲಿದ್ದಾರೆ. ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ. ಕ್ಯೂ ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ. ಪಿ ಮತ್ತು ಕ್ಯೂನ ಎಡಭಾಗದಲ್ಲಿ ಎಡಭಾಗದಲ್ಲಿದ್ದರೆ ಬಿ ಯ ಬಲಭಾಗದಲ್ಲಿ ಯಾರಿದ್ದಾರೆ? ನೋಡಿ, ಸೀಟಿಂಗ್ ಅರೇಂಜ್ಮೆಂಟ್ ಕ್ವಶನ್. 6 ಜನ ಕೂತ್ಕೊಂಡ್ರೆ 1 2 3 4 5 6. ಇವರು ಉತ್ತರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಭಾವಿಸ್ಕೊಳ್ಬೇಕು. ಈ ಕಡೆ ರೈಟ್ ಇರುತ್ತೆ, ಉತ್ತರಕ್ಕೆ ಮುಖ ಮಾಡಿ ಕುಳಿತರೆ ಈ ಕಡೆ ಏನಿರುತ್ತೆ? ಲೆಫ್ಟ್ ಇರುತ್ತೆ. ಹೌದಾ? ಎಸ್, ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಕ್ಲಿಯರ್ ಆಗಿ, ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ. ಮಧ್ಯ ತಾನೆ, ಇಲ್ಲಿ ವೈ ಇದ್ರೆ ಇಲ್ಲಿ ಆರ್ ಇದ್ದಾನೆ ಅಂತ ಅರ್ಥ. ಇವರು ವೈ ಈ ಕಡೆ ಇರ್ಬೋದು, ಆರ್ ಈ ಕಡೆ ಆದ್ರೂ ಇರ್ಬೋದು. ಹೌದಾ? ಇವರಿಬ್ರು ಮಿಡಲ್ ಅಲ್ಲಿ ಇದ್ದಾರೆ. ಎಸ್, ನೆಕ್ಸ್ಟ್ ಕ್ಯೂ ಮತ್ತು ಬಿ ಕೊನೆಯಲ್ಲಿದ್ದಾರೆ. ನೋಡ್ರಿ, ಕ್ಯೂ ಮತ್ತು ಬಿ ಕೊನೆಯಲ್ಲಿದ್ದಾರೆ. ಕ್ಯೂ ಈ ಕಡೆ ಕೊನೆ ಆದರೂ ಇರ್ಬೋದು, ಬಿ ಈ ಕಡೆ ಕೊನೆ ಆದರೂ ಇರ್ಬೋದು, ಅಥವಾ ಕ್ಯೂ ಈ ಕಡೆ ಇರ್ಬೋದು, ಬಿ ಈ ಕಡೆ ಇರ್ಬೋದು. ಎರಡೆರಡು ಚಾನ್ಸಸ್ ಇದಾವೆ. ಎಸ್, ಇಲ್ಲಿ ಒಂದು ಚಾನ್ಸ್ ಹೆಂಗ್ ಉಳ್ಕೊಳ್ತು ನೋಡ್ರಿ ಈಗ. ಎಸ್, ಪಿ ಯು ಕ್ಯೂ ಅನ್ನ ಎಡಭಾಗದಲ್ಲಿದ್ದಾನೆ. ಪಿ ಕ್ಯೂ ಅನ್ನ ಎಡಭಾಗ ಇಲ್ಲಿ ಇದೆ ನೋಡ್ರಿ. ಈ ಕಡೆ ಸೀಟಲ್ಲಿ ಕ್ಯೂ ಅದನ್ನ, ಇಲ್ಲಿ ಇವನು ಎಡಭಾಗದಲ್ಲಿ ಪಿ ಇದಾನಂತೆ. ಈ ಕಡೆ ಎಡಭಾಗದಲ್ಲಿ ಏನು ಸೀಟ್ ಇದಾನೆ? ಇಲ್ಲ. ಹಾಗಾದ್ರೆ ಕ್ಯೂ ಇಲ್ಲಿ ಬಂತಂದ್ರೆ ಎಡಭಾಗ ಇಲ್ಲಿ ಒಂದು ಸೀಟ್ ಖಾಲಿ ಇದಲ್ಲ. ಹಾಗಾದ್ರೆ ಯಾರದ್ರಲ್ಲಿ? ಪಿ ಯು ಕ್ಯೂ ಅನ್ನ ಎಡಭಾಗದಲ್ಲಿ ಹಾಗಾದ್ರೆ ಇಲ್ಲಿ ಬಂತು. ಈಗ ಇದು ಮೇಲಿದ್ದು ಸಂಬಂಧ ಇಲ್ಲ ನಮಗೆ. ಹೌದಾ? ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಆರ್ ಮತ್ತು ವೈ ಇಲ್ಲಿ ಬರ್ಬೋದು. ಎಸ್, ಆರ್ ಮತ್ತು ಇವರಿಬ್ಬರು ಸ್ಥಾನದಲ್ಲಿ ಎಲ್ಲಾದ್ರೂ ಕೂತ್ಕೊಳ್ಬಹುದು. ಬಟ್ ಪಿ ಇಲ್ಲಿ ಕೂತ್ಕೊಂಡೇ, ಕ್ಯೂ ಇಲ್ಲಿ ಕೂತ್ಕೊಂಡೆ, ಉಳಿದಿರ್ತಕ್ಕಂಥ ಇಲ್ಲಿ ಕೂತಾನೆ. ಯಾರು ಉಳಿದಿರ್ತಾರೆ ನೋಡ್ರಿ? ಕ್ಯೂ ಇದಾನೆ, ಬಿ ಇದಾನೆ, ಎ ಉಳಿದಿರ್ತಾನೆ. ಎ ಪ್ಲೇಸ್ ಇದಾಯ್ತು. ಆಮೇಲೆ ಪಿ ಇದೆ, ಆಮೇಲೆ ವೈ ಇದೆ, ಆಮೇಲೆ ಆರ್ ಇದೆ. ಇವರಿಬ್ರು ಪ್ಲೇಸ್ ಅಲ್ಲಿ ಇವರಿಬ್ರು ಎಲ್ಲಾದ್ರೂ ಕೂತ್ಕೊಳ್ಬಹುದು. ಇದ್ರ ಬಗ್ಗೆ ಏನು ಹೇಳಿಲ್ಲ. ಈ ಕರೆಕ್ಟ್ ಆಗಿರ್ತಕ್ಕಂಥದ್ದು ಬಿ, ಎ, ಆರ್, ವೈ, ಪಿ ಮತ್ತು ಕ್ಯೂ. ಕ್ಲಿಯರ್ ಆಯ್ತಾ ಇದು? ಎಸ್, ಕ್ವಶನ್ ಏನ್ ಕೇಳಿದ್ರೆ, ಬಿ ಯ ಬಲಭಾಗದಲ್ಲಿ ಯಾರಿದ್ದಾರೆ? ರೈಟ್ ಸೈಡ್ ಕಟ್ತಾನೆ, ಬಿ ಇಲ್ಲಿ ತಾನೆ. ಬಿ ನ ಬಲಭಾಗದಲ್ಲಿ ಯಾರಿದ್ದಾರೆ? ಎ ಈಸ್ ರೈಟ್ ಆನ್ಸರ್. ಕ್ಲಿಯರ್, ಮುಗಿತಾ? ರೈಟ್ ಆನ್ಸರ್ ಎಷ್ಟು? ಎ. ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ಅಂತ ಹೆಚ್ಚಿಸಲಾಗಿದೆ. ಮೊದಲ 1 ಗಂಟೆಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 7 ಗಂಟೆಗಳಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡು ಹಿಡಿಯಿರಿ. ನೋಡ್ರಿ, ಕಾರಿನ ಸ್ಪೀಡ್ ಗೊತ್ತಿಲ್ಲ. ಮೊದಲ 30 ನಿಮಿಷದಲ್ಲಿ ಎಷ್ಟು ದೂರ ಹೋಗ್ತು ಗೊತ್ತಿಲ್ಲ. ನಾವು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಹಚ್ಕೊಳ್ತೀವಿ. ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಈ ಸ್ಪೀಡಲ್ಲಿ ಹೋಗಿದೆ. ಎರಡನೇ 30 ನಿಮಿಷದಲ್ಲಿ ಸ್ಪೀಡ್ ಜಾಸ್ತಿ ಆಗಿದೆ. ಎಷ್ಟು? ಎಕ್ಸ್ ಪ್ಲಸ್ 2 ಕಿಲೋಮೀಟರ್ ಪರ್ ಅವರ್. ಇದು ಸೆಕೆಂಡ್ 30 ನಿಮಿಷ, ಇದು ಮೊದಲ 30 ನಿಮಿಷ. ಎರಡು ಸೇರಿಸಿದ್ರೆ 1 ಗಂಟೆ ಆಗುತ್ತೆ. 1 ಗಂಟೆಯಲ್ಲಿ ಎಷ್ಟು ದೂರ ಹೋಗಿದೆ ಅಂತೆ? 35 ಕಿಲೋಮೀಟರ್ ದೂರ ಹೋಗಿದೆ ಅಂತ ಹೇಳಿದ್ರು. 1 ಗಂಟೆ ಆಯ್ತಾರೆ 30 ನಿಮಿಷ. ಹಾಗಾದ್ರೆ ಮೊದಲು ಕಂಡುಹಿಡಬೇಕಾಗಿದ್ದೇನು?
ಈ 30 ನಿಮಿಷದಲ್ಲಿ ಎಷ್ಟು ದೂರ ಹೋಯ್ತು ಈ ಸ್ಪೀಡಲ್ಲಿ, ಆಮೇಲೆ ಈ 30 ನಿಮಿಷದಲ್ಲಿ ಎಷ್ಟು ಕಿಲೋಮೀಟರ್ ಹೋಯ್ತು ಈ ಸ್ಪೀಡಲ್ಲಿ, ಎರಡು ಸೇರಿಸಿದ್ರೆ 35 ಆಗಬೇಕು. ಹಾಗಾದ್ರೆ ನಮಗೆ ಗೊತ್ತು ಡಿಸ್ಟೆನ್ಸ್ ಕಂಡಿಡ್ತಕ್ಕಂಥ ಸೂತ್ರ ಏನು, ಡಿಸ್ಟೆನ್ಸ್ ಈಕ್ವಲ್ ಟು ಟೈಮು ಇಂಟು ಸ್ಪೀಡು. ಹೌದು ತಾನೆ, ಟೈಮ್ ಇಂಟು ಸ್ಪೀಡಾ? ಎಸ್. ಈಗ ನಾವು ಇದ್ರ ಡಿಸ್ಟೆನ್ಸ್ ಕಂಡಿಡ್ತೀನಿ, ಎಷ್ಟು ದೂರ ಹೋಯ್ತು. ಟೈಮ್ ಎಷ್ಟಿದೆ? 30 ನಿಮಿಷ. 30 ನಿಮಿಷ ಅಂದ್ರೆ ಏನು? 1/2 ಗಂಟೆ. ಹೌದಾ, 30 ನಿಮಿಷ ಅಂದ್ರೆ 1/2 ಗಂಟೆ ಇಂಟು ಸ್ಪೀಡ್ ಎಷ್ಟಿದೆ? ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಇವೆರಡು ಗುಣಾಕಾರ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಇಂಟು 1 ಎಕ್ಸ್ ಡಿವೈಡೆಡ್ ಬೈ 2. ನೋಡ್ರಿ, x/2 ಇದು ಡಿಸ್ಟೆನ್ಸು, ಕಿಲೋಮೀಟರ್ ಡಿಸ್ಟೆನ್ಸ್. ನಾವು ಕಂಡಿಡಿದ ಡಿಸ್ಟೆನ್ಸ್ ತಾನೆ, ಇದು ಡಿಸ್ಟೆನ್ಸ್ ತಾನೆ. ಎಸ್, 1/2 ಕಿಲೋಮೀಟರ್ ಹೋಯ್ತು ಮೊದಲ 30 ನಿಮಿಷದಲ್ಲಿ. ಎರಡನೇ 30 ನಿಮಿಷದಲ್ಲಿ ಎಷ್ಟು ಹೋಗುತ್ತೆ ನೋಡ್ರಿ. ಎರಡನೇ 30 ನಿಮಿಷದಲ್ಲಿ ಅರ್ಧ ಗಂಟೆ ತಾನೆ, 30 ನಿಮಿಷ. ಎಸ್, 1/2 ಟೈಮ್ ಬಂತ ಇಂಟು ಸ್ಪೀಡ್ ಎಷ್ಟಿದೆ? ಸ್ಪೀಡು x+2 ಗುಣಾಕಾರ ಮಾಡಿದ್ರೆ ಏನಾಗುತ್ತೆ? ಇವೆರಡಕ್ಕೂ ಗುಣಾಕಾರ 1 ಇಂಟು x+2 x+2 ಡಿವೈಡೆಡ್ ಬೈ 2. ಇದು ಎರಡನೆಯ ಡಿಸ್ಟೆನ್ಸ್, ಇದರ ಡಿಸ್ಟೆನ್ಸ್. ಈಗ ಇದ್ರ ಡಿಸ್ಟೆನ್ಸ್ ಸಿಗ್ತಾ ಇತ್ತು ಮತ್ತು ಇಲ್ಲೂ ಡಿಸ್ಟೆನ್ಸ್ ಸಿಕ್ಕಾಯ್ತು. ಇವೆರಡು ಡಿಸ್ಟೆನ್ಸ್ ಕೊಡ್ಸಿದ್ರೆ 35 ಕಿಲೋಮೀಟರ್ ಆಗಬೇಕು. ಹಾಗಾದರೆ ನೆಕ್ಸ್ಟ್ ಏನಾಗುತ್ತೆ? x/2 ಪ್ಲಸ್ x+2 ಡಿವೈಡೆಡ್ ಬೈ 2 ಈಕ್ವಲ್ ಟು ಎಷ್ಟು ಕಿಲೋಮೀಟರ್? 35 ಕಿಲೋಮೀಟರ್. ನೋಡ್ರಿ, ಇದು ಸ್ವಲ್ಪ ದೊಡ್ಡದೇ ಇದೆ. ಎಸ್, ಈಗ ಇಲ್ಲೂ ಬೈ 2 ಅದ, ಇಲ್ಲೂ ಬೈ 2 ಅದ. ಛೇದದಲ್ಲಿ ಒಂದೇ ಇದ್ದಾಗ ಅವುಗಳ ಲಸ ಏನಾಗುತ್ತೆ? 2 ಆಗುತ್ತೆ. ಇಲ್ಲಿ ಎಕ್ಸ್ ಪ್ಲಸ್ x+2 ಡೈರೆಕ್ಟಾಗಿ ಗುಣಾಕಾರ ಮಾಡಿಬಿಡ್ತೀವಿ. ಇಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ? 35 ಆಗುತ್ತೆ. ಈ 35 ಇದು ಭಾಗಾಕಾರ ಇದೆ, ಈ ಕಡೆ ಹೋಗಿ ಏನಾಗುತ್ತೆ? ಗುಣಾಕಾರ ಆಗುತ್ತೆ. ಮುಗಿತಾ? ಎಸ್. ಈಗ ಉಳಿದ್ರದೇನಿಲ್ಲ, 1x, ಇಲ್ಲೊಂದು ಎಕ್ಸ್. ಎಷ್ಟು ಎಕ್ಸ್ ಅದು? 2x. ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. 2x ಇಸ್ ಈಕ್ವಲ್ ಟು ಈ 2 ಈ ಕಡೆ ಹೋಗುತ್ತೆ. ಅದಕ್ಕಿಂತ ಮುಂಚೆ 35 ಇಂಟು 2 70 ಆಗುತ್ತೆ. ಈ ಪ್ಲಸ್ 2 ಈ ಕಡೆ ಬಂದರೆ -2 ಆಗುತ್ತೆ. ನೋಡ್ರಿ, ಒಂದೊಂದು ಸ್ಟೆಪ್ ಸ್ವಲ್ಪ ಮುಂದೆ ಹೋಗಿ ಮಾಡ್ತಾ ಇದ್ದೀನಿ. ಈಗ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಎಕ್ಸ್ ಇಸ್ ಈಕ್ವಲ್ ಟು 2 ಬಿಟ್ಟಿದ್ದೀನಿ. ಎಕ್ಸ್ ಇಸ್ ಈಕ್ವಲ್ ಟು 70ರಲ್ಲಿ 2 ಹೋದ ಎಷ್ಟು ಉಳಿತು? 68 ಉಳಿತು. ಈ 2 ಬಿಟ್ಟಿದ್ನಲ್ಲ, ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದರೆ ಭಾಗಾಕಾರ ಆಯಿತು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು? 34 ಕಿಲೋಮೀಟರ್ ಪರ್ ಅವರ್ ಆಯಿತು. ನೋಡ್ರಿ, ಇಲ್ಲಿ ಬಂದಿರತಕ್ಕಂಥದ್ದು ಎಕ್ಸ್ ಏನು? ಕಾರಿನ ಮೊದಲ ವೇಗ, ಮೊದಲ 30 ನಿಮಿಷದ ವೇಗ. ಮೊದಲ 30 ನಿಮಿಷದ ವೇಗ ಎಷ್ಟಾಯ್ತು? ಈಗ ಇಲ್ಲಿ 34 ಕಿಲೋಮೀಟರ್ ಪರ್ ಅವರ್. 34 ಕಿಲೋಮೀಟರ್ ಪರ್ ಅವರ್. ಎರಡನೇದು ಎಷ್ಟಾಗುತ್ತೆ? ಎರಡನೇ 30 ನಿಮಿಷದಲ್ಲಿ. ಈ 30 ನಿಮಿಷದಲ್ಲಿ ಎಷ್ಟಾಗುತ್ತೆ? ಸ್ಪೀಡು 2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ, 34 ಕಿಲೋಮೀಟರ್ ಪರ್ ಅವರ್. ಇದು ಕಿಲೋಮೀಟರ್ ಪರ್ ಅವರ್, ನೆನ್ಪಿಟ್ಟುಕೊಳ್ಳಿ. ಇದು ಅರ್ಧ ಗಂಟೆಯಲ್ಲಿ, ಅರ್ಧ ಗಂಟೆಯಲ್ಲಿ. ಇವೆರಡು ಸೇರಿಸಿದ್ರೆ 1 ಗಂಟೆ ಆಗುತ್ತೆ. ಇವೆರಡು ಸೇರಿಸಿ ಎಷ್ಟು ಗಂಟೆ ಆಗುತ್ತೆ? 1 ಗಂಟೆ ಆಗುತ್ತೆ. ನೆಕ್ಸ್ಟ್ ಎಷ್ಟಾಗುತ್ತೆ? ಮತ್ತೆ 38 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಅದೇ ರೀತಿ 40 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಅರ್ಧ ಗಂಟೆಯಲ್ಲಿ. ಇವೆ ಹಂಗೆ ನೆನ್ಪಿಟ್ಕೊಳ್ಬೇಕು, ಅರ್ಧ ಗಂಟೆಯಲ್ಲಿ. ಎಸ್, 1 ಗಂಟೆಯಲ್ಲಿ 30 ಕಿಲೋಮೀಟರ್ ಹೋದ್ರೆ ಈ ಅರ್ಧ ಗಂಟೆಯಲ್ಲಿ ಎಷ್ಟು ದೂರ ಹೋಗಿರುತ್ತೆ? 17 ಕಿಲೋಮೀಟರ್. ನೋಡ್ರಿ, 1 ಗಂಟೆಯಲ್ಲಿ 36 ಕಿಲೋಮೀಟರ್ ಹೋದ್ರೆ ಈ ಅರ್ಧ ಗಂಟೆಯಲ್ಲಿ ಎಷ್ಟು ಹೋಗಿರುತ್ತೆ? 18 ಕಿಲೋಮೀಟರ್. ಹೌದಾ? ಹಾಗಾದ್ರೆ 1 ತಾಸಿನಲ್ಲಿ ಎಷ್ಟು ದೂರ ಹೋಯ್ತು ನೋಡ್ರಿ? 18 1 17 35 ಕಿಲೋಮೀಟರ್ ಬಂತ. ನೋಡ್ರಿ, ಮೊದಲ 1 ಗಂಟೆಯಲ್ಲಿ 35 ಕಿಲೋಮೀಟರ್ ಬಂತ ಇಲ್ಲಿ. ಎಸ್, ಮುಗೀತು. ಈಗ ಇದೇ ರೀತಿಯಾಗಿ 38 1 ಗಂಟೆಯಲ್ಲಿ 30 ಹೋದ್ರೆ 2 ಗಂಟೆಯಲ್ಲಿ ಎಷ್ಟು ಹೋಗುತ್ತೆ? ಅರ್ಧ ಗಂಟೆಯಲ್ಲಿ 19 ಕಿಲೋಮೀಟರ್. ಇದೇ ರೀತಿಯಾಗಿ ನಾವು 7 ಗಂಟೆಗಳವರೆಗೆ ನಾವು ಕೂಡಿಸ್ತಾ ಹೋಗಬೇಕು. ನೋಡ್ರಿ, 1 ಗಂಟೆ ಆಯಿತು. ನೆಕ್ಸ್ಟ್ 20 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿಯಾಗಿ 21 ಕಿಲೋಮೀಟರ್ ಆಗುತ್ತೆ. 2 ಗಂಟೆ ಆಯಿತು. ಆಮೇಲೆ 22 ಕಿಲೋಮೀಟರ್, ಇದು 3 ಗಂಟೆ. ಹೌದಾ? ಅದೇ ರೀತಿಯಾಗಿ 23 24 ಕಿಲೋಮೀಟರ್, ಇದು ಎಷ್ಟು ಗಂಟೆಯಲ್ಲಿ? ಇದು 4 ಗಂಟೆಯಲ್ಲಿ ಆಗುತ್ತೆ. ಆಮೇಲೆ 25 ಮತ್ತು 26 ಇದು 5 ಗಂಟೆಯಲ್ಲಿ ಆಗುತ್ತೆ. ಆಮೇಲೆ 27 28 ಎಷ್ಟು ಗಂಟೆಯಲ್ಲಿ ಆಗುತ್ತೆ? ಎಷ್ಟದು? 1 2 3 4 5 6 ಗಂಟೆ ಆಯಿತು. 7 ಗಂಟೆಯಲ್ಲಿ ಅಂತಂದಾಗ ಎಷ್ಟಾಗುತ್ತೆ? 29 ಮತ್ತು 30, ಇದು 7 ಗಂಟೆಗಳಲ್ಲಿ ಇಷ್ಟು ದೂರ ಬಂತು. ಇವೆಲ್ಲವುಗಳನ್ನು ಕೂಡಿಸ್ಬಿಟ್ರೆ ನಮ್ಗೆ ಉತ್ತರ ಸಿಗುತ್ತೆ. ಇವೆಲ್ಲವನ್ನು ಕೂಡಿಸ್ಬೇಕೀಗ. ಎಸ್, ಇಷ್ಟು ಕೂಡಿಸೋದಕ್ಕಿಂತ ಸೂತ್ರ ಇದೆ ಇದಕ್ಕೆ. ನೋಡ್ರಿ, ಇವೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳು. ಎಲ್ಲಿಂದ? 17ರಿಂದ 30 ತನಕ. ಎಸ್, ಸೂತ್ರ ಏನಿದೆ ಇದಕ್ಕೊಂದು? ಸೂತ್ರ ಈ ರೀತಿ ಬಂದಾಗ n/2 ಇಂಟು ಬ್ರಾಕೆಟ್ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್.
ಸೂತ್ರ ಇದೆ. ಈ ಸೂತ್ರ ಚಂಬಿಟ್ರೆ ಇಲ್ಲಿಂದ ಇಲ್ಲಿಗೆ ಕೂಡಿಸ್ದಂಗೆ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಇರ್ತಾವೆ? 14 ಸಂಖ್ಯೆಗಳು ಇರ್ತವೆ. ಯಾಕಂದ್ರೆ 7 ಗಂಟೆಗಳಲ್ಲಿ 14 ಅರ್ಧಗಳಿರ್ತವೆ ನೋಡ್ರಿ. 1 ಅರ್ಧ, 2, 4, 6, 8, 10, 12, ಇವಂದೆರಡು 14 ಅಲ್ವಾ? ಎಸ್. ಹಾಗಾದ್ರೆ ಇಲ್ಲಿ ನಂಬರ್ ಏನಿರುತ್ತೆ, ಇಲ್ಲಿ ಎನ್ ಅಂತಿದಲ್ಲ, ಎನ್ ಇಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ 2. ಫಸ್ಟ್ ನಂಬರ್ ಎಷ್ಟಿದೆ? 17 ಪ್ಲಸ್ ಲಾಸ್ಟ್ ನಂಬರ್ ಎಷ್ಟಿದೆ? 30. ಈಗ ನೋಡಿ, 2 1 2 7 8, 17 1 30 ಕೂಡಿಸಿದ್ರೆ ಎಷ್ಟಾಗುತ್ತೆ? 47 ಆಗುತ್ತೆ. ಗುಣಾಕಾರ ಮಾಡಿಬಿಡಿ. 7 7 49 9 ಕೈಲ ಬಂತು 4, 7 4 28 4 32, 329 ಕಿಲೋಮೀಟರ್ ದೂರ. ನೋಡ್ರಿ, ಇಷ್ಟು ದೂರ ಕೂಡಿಸುವುದರ ಬದಲಾಗಿ ಈ ಸಣ್ಣ ಒಂದು ಸೂತ್ರ ಮುಖಾಂತರ ಲೆಕ್ಕ ಮಾಡಿಬಿಟ್ರೆ ಎಷ್ಟಾಗುತ್ತೆ? 329 ಕಿಲೋಮೀಟರ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆಲಿದೆನಾ? ಎಸ್, ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ವಲ್ಪ ದೊಡ್ಡದೇ ಇದೆ, ಬಟ್ ಇದೆಲ್ಲದು ಕೂಡಿಸೋತಕ್ಕಂಥ ಅವಶ್ಯಕತೆ ಇಲ್ಲ. ಈ ಸೂತ್ರ ಮುಖಾಂತರ ಮಾಡಿಬಿಟ್ರೆ ತುಂಬ ಸುಲಭವಾಗಿ ಲೆಕ್ಕಗಳನ್ನು ಕಂಡುಹಿಡ್ಕೊಳ್ಬೋದು. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಒಂದು ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ ಹರ್ಟ್ ಅನ್ನು SVZIG ಎಂದು ಬರೆಯಲಾಗುತ್ತದೆ. ಅದೇ ಕೋಡ್ನಲ್ಲಿ ಮೈಂಡ್ ಅನ್ನು ಹೇಗೆ ಬರೆಯಬಹುದು? ನೋಡ್ರಿ, ಹರ್ಟ್ ಅನ್ನ SVZIG ಅಂತ ಬರೆದ್ರೆ ಮೈಂಡ್ ಯಾವ ರೀತಿ ಬರೆದ ಅಂತ ಕೇಳಿದ್ರೆ ಸಿಂಪಲ್ ಇದೆ. ಇವುಗಳನ್ನ ರಿವರ್ಸ್ ಆಗಿ ಬರೆದಿದ್ದಾರೆ. A to Z ಈ ತರದಲ್ಲ, ಈ ಕಡೆ ಸಂಖ್ಯೆಗೆ ಉಲ್ಟಾ ಬರೆದಿದ್ದಾರೆ ಅಷ್ಟೇ. ಹೆಂಗೆ? ಈಗ ಇಲ್ಲಿ ಹೆಚ್ಚಿದೆ, ಈ ಕಡೆಯಿಂದ ಎಷ್ಟಿದೆ? ಹೆಚ್ಚು 5 6 7 8 ಇದೆಲ್ಲ, ಈ ಕಡೆಯಿಂದ 8 1 2 3 4 5 6 7 8 ಎಸ್ ಬಂತ? 8 ರಿವರ್ಸ. ಈ ನೋಡ್ರಿ, ಈ ಕಡೆಯಿಂದ 5 ಇದೆ, ಈ ಕಡೆ 1 2 1 2 3 4 5 ವಿ ಇದೆನಾ? ನೋಡ್ರಿ, ವಿ ಇದೆನಾ? ಎ ಇದ್ದಲ್ಲಿ ಜೆಡ್, ಎ ಫಸ್ಟ್ ಲಾಸ್ಟ್ ಜೆಡ್. ಆರ್ ನೋಡ್ರಿ, ಈ ಕಡೆ 1 2 3 4 5 6 7 8 9, ಈ ಕಡೆಯಿಂದ 5 6 7 8 9 ಐ ನೋಡ್ರಿ, ಐ ಬಂತ. ಟಿ ಈ ಕಡೆಯಿಂದ ನೋಡ್ರಿ, ಟಿ 1 2 3 4 5 6 7 ಇದೆ ಟಿ. ಈ ಕಡೆಯಿಂದ 7 ಯಾವುದಾಗುತ್ತೆ? 5 6 7 ನೋಡ್ರಿ, ರಿವರ್ಸ್ ಆಗಿದೆನಾ? ಎಸ್. ಈಗ ಅದೇ ರೀತಿಯಾಗಿ ಇಲ್ಲಿ ಎಂ ಇಲ್ಲಿದೆ, ಈ ಕಡೆಯಿಂದ ಎಣಿಸ್ತಾ ಹೋಗ್ತೀನಿ. 5 ಈ 1 5 10 11 12 13 ಇದೆ. ಹಾಗಾದ್ರೆ ಈ ಕಡೆಯಿಂದ 13 ಎಣಿಸ್ಬೇಕಲ್ಲ ನಾವು. 5 ಇದು 10 11 12 13 ಯಾವ್ದು ಬಂತು? ಎನ್ ಬಂತು. ಹೌದಾ? ಎಸ್. ಈಗ ಐ ಎಷ್ಟಿದೆ? ಇಲ್ಲಿದೆಲ್ಲ 5 6 7 8 9 ಇದೆ. ಹಾಗಾದ್ರೆ ಈ ಕಡೆಯಿಂದ 9 1 2 3 4 5 6 7 8 9 ಯಾವ್ದಿದೆ? 6 ಇದೆ. ಹೌದಾ? ಎಸ್. ನೆಕ್ಸ್ಟ್ ಎನ್ಗೆ ಎಂ ಈ ಆಪೋಸಿಟ್ ಇಲ್ಲಿದೆಲ್ಲ. ಎಸ್, ನೋಡ್ತಾ ಹೋಗೋಣ. ಅದು ಕೂಡ ನೋಡ್ರಿ, 1 2 3 4 5 6 7 8 9 10 11 12 13 ಎನ್ ಇದೆ. ಈ ಕಡೆಯಿಂದ 13 ಅದೇ ಎಂ ಬರುತ್ತೆ. ಹಾಗಾದ್ರೆ ಎನ್ಗೆ ಅಪೋಸಿಟ್ ಯಾವ್ದಾಯ್ತು? ಎಂ ಆಯ್ತು. ಡಿ ಈ ಕಡೆ 4, ಈ ಕಡೆ 1 2 3 4 ಡಬ್ಲ್ಯೂ. ಎಸ್, NRMW ಇಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ NRMW ಇದೆನಾ? NRMW ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ಕೊನೆ ಕ್ವಶನ್ ನಂಬರ್ 11. ಈ ಕೆಳಗಿನ ಪ್ರಶ್ನೆಯಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳಿದ್ದು ಎಲ್ಲಾ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನಗಳನ್ನು ಗುರುತಿಸಿ ಅಂತ ಕೇಳಿದರೆ ಎಸ್. ಹೇಳಿಕೆ 1, ಕೆಲವರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಮೊದಲು ಗಣಿತವನ್ನ ಕಲಿತಕ್ಕಂಥವರ ಒಂದು ವೃತ್ತ ಹಾಕೊಳ್ತೀನಿ. ನೋಡ್ರಿ, ಇದು ಗಣಿತವನ್ನ ಕಲಿತಕ್ಕಂಥವರ ಒಂದು ವೃತ್ತ. ಇವ್ರು ಯಾರು? ಗಣಿತವನ್ನ ಕಲಿತಕ್ಕಂಥವ್ರು. ಇದರಲ್ಲಿ ಗಣಿತದಲ್ಲಿ ಸ್ಟ್ರಾಂಗ್ ಇರೋರು ಇದ್ದಾರೆ, ವೀಕ್ ಇರೋರು ಇದ್ದಾರೆ, ಎವರೇಜ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ವೃತ್ತದ ಒಳಗಡೆ ಬರ್ತಾ ಇದ್ದಾರೆ. ಆದ್ರೆ ಸ್ಟೇಟ್ಮೆಂಟ್ 1 ಪ್ರಕಾರ ಕೆಲವರು ನೋಡ್ರಿ, ಇದರಲ್ಲಿ ಕೆಲವರು ಗಣಿತದಲ್ಲಿ ದುರ್ಬಲರು. ಇದರಲ್ಲಿ ಕೆಲವರು ಏನಾಗ್ತಾರೆ? ಇಷ್ಟು ಭಾಗ ಏನಾಗ್ತಾರೆ? ಇವರು ದುರ್ಬಲ ಕ್ಯಾಂಡಿಡೇಟ್ಸ್. ಗಣಿತದಲ್ಲಿ ಇವರು ದುರ್ಬಲರಿದ್ದಾರೆ. ಇವ್ರು ಯಾರಂದ್ರೆ ಗಣಿತದಲ್ಲಿ ದುರ್ಬಲರಿದ್ದಾರೆ. ಎಸ್. ಎರಡನೇ ಸ್ಟೇಟ್ಮೆಂಟ್ ಪ್ರಕಾರ ಗಣಿತದಲ್ಲಿ ದುರ್ಬಲರಾದವರೆಲ್ಲೂ ಸಂಗೀತಗಾರರೇ. ನೋಡ್ರಿ, ಗಣಿತದಲ್ಲಿ ದುರ್ಬಲರಾದವರೆಲ್ಲರೂ ಇವ್ರು ಯಾರಂತೆ? ಮ್ಯೂಸಿಷಿಯನ್ಸ್ ಅಂತೆ. ಇವರೆಲ್ಲರೂ ಮ್ಯೂಸಿಷಿಯನ್ಸ್ ಒಳಗಡೆ ಬಂದ್ಬಿಡ್ತಾರೆ. ನೋಡ್ರಿ, ಇವ್ರು ಯಾರು? ಮ್ಯೂಸಿಷಿಯನ್ಸ್. ನೋಡ್ರಿ, ಇವರೆಲ್ಲರೂ ದುರ್ಬಲರು. ಎದ್ರಾಗ ಗಣಿತದಲ್ಲಿ ದುರ್ಬಲರು ಮ್ಯೂಸಿಷಿಯನ್ಸ್. ಇವರೆಲ್ಲರೂ ಏನಾಗ್ತಾರೆ? ಮ್ಯೂಸಿಷಿಯನ್ಸ್ ಆಗ್ತಾರೆ. ಹೌದಾ? ಎಸ್. ಈಗ ನೋಡ್ರಿ, ಇಲ್ಲಿ ಗೊತ್ತಾಗುತ್ತೆ ನಮಗೆ ಇವರೆಲ್ಲರೂ ಮ್ಯೂಸಿಷಿಯನ್ಸ್. ಆದ್ರೆ ಮ್ಯೂಸಿಷಿಯನ್ಸ್ ಎಲ್ಲರೂ ಗಣಿತದಲ್ಲಿ ದುರ್ಬಲರಿಲ್ಲ. ಈ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೆ ತಾನೇ? ನೋಡ್ರಿ, ದುರ್ಬಲರೆಲ್ಲರೂ ಗಣಿತದಲ್ಲಿ ದುರ್ಬಲರೆಲ್ಲರೂ ಮ್ಯೂಸಿಷಿಯನ್ಸ್. ಆದ್ರೆ ಎಲ್ಲಾ ಮ್ಯೂಸಿಷಿಯನ್ಸು ದುರ್ಬಲರಲ್ಲ. ಈ ಕಡೆ ಇನ್ನೂ ಸ್ಟ್ರಾಂಗ್ ಇರೋರು ಈ ಕಡೆ ಇದ್ದಾರೆ ಬೇರೆ ಬೇರೆ ವಿಷಯದಲ್ಲಿ. ಹೌದಾ? ಹೆಸರಲ್ಲಿ ತೀರ್ಮಾನ 1 ಹೇಳ್ತಾ ಹೋಗ್ತೀನಿ. ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಎಸ್. ನೋಡ್ರಿ, ಇದು ಒಂದು
ಸಂಗೀತಗಾರರು, ಅದರಲ್ಲಿ ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರು. ಎಸ್ ರೈಟ್. ನೋಡ್ರಿ ಹೆಂಗೆ ಈ ಗಣಿತ ಓದುವುದರಲ್ಲಿ ಕೆಲವರು ದುರ್ಬಲರಿದ್ದಾರೆ, ಅದೇ ರೀತಿ ಮ್ಯೂಸಿಷಿಯನ್ಸ್ ಅಲ್ಲಿ ಕೆಲವರು ಗಣಿತದಲ್ಲಿ ದುರ್ಬಲರಾಗಿರ್ತಕ್ಕಂಥವ್ರು ಆದರೆ, ಹಾಗಾದ್ರೆ ಸ್ಟೇಟ್ಮೆಂಟ್ ಏನಿದೆ ಸರಿ ಇದೆ, ತೀರ್ಮಾನ ಏನಿದೆ ಸರಿ ಇದೆ. ಬಹುಶಃ ನಿಜ ಇಲ್ಲ, ಖಂಡಿತವಾಗಿ ತಪ್ಪಿಲ್ಲ, ಖಂಡಿತವಾಗಿಯೂ ನಿಜ ಈಸ್ ರೈಟ್ ಆನ್ಸರ್. ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಖಂಡಿತ ಏನಿದೆ ನಿಜ ಇದೆ, 4ನೇದು ಅಪ್ರಸ್ತುತ ಅಲ್ಲ. ದ ರೈಟ್ ಆನ್ಸರ್ ಖಂಡಿತವಾಗಿಯೂ ಕೆಲವು ಮ್ಯೂಸಿಷಿಯನ್ಸು ದುರ್ಬಲ ಗಣಿತಜ್ಞರಾಗಿದ್ದಾರೆ, ಗಣಿತದಲ್ಲಿ ದುರ್ಬಲರಿದ್ದಾರೆ. ರೈಟ್ ಆನ್ಸರ್. ಕ್ಲಿಯರ್. ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ. ನೋಡ್ರಿ ಇದು ಆಕೃತಿ ಬಿಚ್ಚಿದ ದಾಳ ಇದೆ, ಅದನ್ನ ಒಂದು ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ಕೇಳಿದರೆ ಎಸ್ ಇಲ್ಲಿ ನೋಡ್ರಿ ಅಪೋಸಿಟ್ ಯಾವ್ಯಾವ ಫೇಸ್ ಇರ್ತಾವೆ. ಈ ರೀತಿ ಇದ್ದಾಗ ನೇರವಾಗಿರ್ತಕ್ಕಂಥ ಇದಕ್ಕೆ 1ನೇ ಮುಖಕ್ಕೆ 3ನೇ ಮುಖ ಏನಿರುತ್ತೆ ಅಪೋಸಿಟ್ ಇರುತ್ತೆ. ಹಾಗಾದ್ರೆ ಮೈನಸ್ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು, ಮೈನಸ್ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದಿಲ್ಲಿ ಭಾಗಾಕಾರ. ಹಾಗಾದ್ರೆ ಇದಕ್ಕೆ 3ನೇ ಮುಖ ನೋಡ್ರಿ 1 2 3ನೇ ಮುಖ. ಹಾಗಾದ್ರೆ ಇಂಟಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದು ಎಟ್. ಇಂಟಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಹಿಂಗೆ ಹಾಕ್ಬಿಡ್ಲೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವುದಾಗುತ್ತೆ ಇಲ್ಲಿ ಎಸ್ ಎಟ್ಟು. ಹಾಗಾದ್ರೆ ಇದಕ್ಕೆ ಈ ಫೇಸ್ ಏನಾಗುತ್ತೆ ಅಪೋಸಿಟ್ ಆಗಿರುತ್ತೆ. ಪ್ಲಸ್ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಯಾವ್ದಾಯ್ತು ಈಗ ಯಾಶ್ ಆಯ್ತು. ಇಲ್ಲಿ ನೋಡ್ರಿ ಯಾವಾಗಲೂ ಅಪೋಸಿಟ್ ಫೇಸ್ಗಳು ಈ ರೀತಿ ಇದ್ದಾಗ ಕಾಣಿಸಲ್ಲ, ಕೇವಲ ಕಾಣ್ತಕ್ಕಂಥ ಮುಖಗಳು ಪಾರ್ಶ್ವ ಮುಖಗಳ ಮುಖ ಮಾತ್ರ ಕಾಣ್ತವೆ. ಇಲ್ಲಿ ಮೈನಸ್ ಇದ್ರೆ ಭಾಗಾಕಾರ ಕಾಣಲ್ಲ, ಇಂಟು ಇದ್ರೆ ಎಟ್ ಕಾಣಲ್ಲ, ಪ್ಲಸ್ ಇದ್ರೆ ಯಾಶ್ ಕಾಣಲ್ಲ, ಯಾಕಂದ್ರೆ ಇದ್ರ ಅಪೋಸಿಟ್ ಇರ್ತವೆ ಅವು ಇವುಗಳು. ಎಸ್ ಈಗ ನೋಡ್ತಾ ಹೋಗೋಣ. ಇಲ್ಲಿ ಇಂಟು ಇದೆ, ಇಂಟು ಇದ್ಮೇಲೆ ಎಟ್ ಕಾಣ್ತಾ ಇದೆ, ಇವೆರಡು ಪಾರ್ಶ್ವ ಮುಖಗಳಿದೆ ನೋಡ್ರಿ. ಇಲ್ಲಿ ಅಪೋಸಿಟ್ ಫೇಸ್ ಅದಾವ, ಇಲ್ಲಿ ನೋಡ್ರಿ ಈ ಭಾಗದಲ್ಲಿ ಈ ದಾಳದಲ್ಲಿ ಪಾರ್ಶ್ವ ಪಕ್ಕದ ಮುಖಗಳಿದಾವೆ, ಹಾಗಾದ್ರೆ ಇದು ಅಲ್ಲ. ನೆಕ್ಸ್ಟ್ ಇದು ನೋಡ್ರಿ ಈಗ ಇಲ್ಲಿ ಭಾಗಾಕಾರಕ್ಕೆ ಅಪೋಸಿಟ್ ಫೇಸ್ ಮೈನಸ್ ಅದ, ಇಲ್ಲಿ ನೋಡ್ರಿ ಭಾಗಾಕಾರಕ್ಕೆ ಪಾರ್ಶ್ವ ಮುಖದ ಎರಡನೇದು ಕೂಡ ಅಲ್ಲ. ಎಷ್ಟು ಈಜಿ ಸಿಕ್ತು ನೋಡ್ರಿ. ನೆಕ್ಸ್ಟ್ ಇಲ್ಲಿ ಇದನ್ನ ನೋಡ್ತೀನಿ, ಪ್ಲಸ್ ಇದೆ, ಪ್ಲಸ್ಗೆ ಯಾಶ್ ಇದೆ, ಇಲ್ಲ ನೋಡ್ರಿ ಇಲ್ಲಿ ಪ್ಲಸ್ಗೆ ಯಾಶ್, ಇಲ್ಲಿ ನೋಡ್ರಿ ಅವೆರಡು ಅಪೋಸಿಟ್ ಫೇಸ್ಗಳಾಗಿದ್ದಾವೆ, ಇಲ್ಲಿ ನೋಡ್ರಿ ಅಕ್ಕಪಕ್ಕ ಆಗಿದ್ದಾವೆ, ಇದು ಕೂಡ ಆಯ್ತು. ಹಾಗಾದ್ರೆ ಇದು ಒಂದೇ ಸರಿ ತಾನೆ ಹೇಳ್ತೀನಿ ನೋಡ್ರಿ. ಪ್ಲಸ್ಗೆ ಯಾಶ್ ಇದೆ, ಯಾಶ್ ಇವೆರಡರಲ್ಲಿ ಕಾಣಿಸಲ್ಲ. ಆಮೇಲೆ ಮೈನಸ್ಗೆ ಭಾಗಾಕಾರ ಇದೆ, ಮೈನಸ್ಗೆ ಭಾಗಾಕಾರ ಎಲ್ಲಿ ಕಾಣಿಸಲ್ಲ. ಆಮೇಲೆ ಇಂಟುಗೆ ಎಟ್ ಇದೆ, ಇಂಟು ಇದೆ, ಅದರ ಅಪೋಸಿಟ್ ಫೇಸ್ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ. ಈ ದಾಳ ಏನಿದೆ ಸರಿಯಾಗಿರ್ತಕ್ಕಂಥದ್ದು. ಕ್ಲಿಯರ್. ಎಸ್ ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. ಕೆಳಗಿನ ಪದಗಳನ್ನ ಪದಕೋಶ ಡಿಕ್ಷನರಿಯ ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನ ಗುರುತಿಸಿ. ಎಸ್ ಕಂಟಿನ್ಯೂಸ್, ಕಾವೇರಿ, ಕಾಂಟ್ರವರ್ಸಿ, ಕ್ಯಾಸುವಲ್, ಕಂಟ್ರೋಲ್ ಅದ. ನಾವು ABCD ಪ್ರಕಾರ ನಾವು ಡಿಕ್ಷನರಿ ವೈಸ್ ಬರಿತಾ ಹೋಗ್ತೀವಿ. ಇವೆಲ್ಲವೂ ಸಿ ಅಂತದ, ಸಿ ಒಂದು ಇದರಲ್ಲಿ ಬರ್ತದ. ಆಮೇಲೆ ಎ ಇದೆ ನೋಡ್ರಿ, ಇಲ್ಲಿ ಸಿ ಎ ಅದ, ಆಮೇಲೆ ಇಲ್ಲಿ ಕೂಡ ಸಿ ಅದ. ಇವೆರಡರಲ್ಲಿ ಯಾವುದು ಫಸ್ಟ್ ಬರ್ತಂದಾಗ ಸಿ ಓಕೆ, ಇಲ್ಲಿ ಎಸ್ ಇದೆ, ಇಲ್ಲಿ ಯು ಅದ. ಎಸ್ ಆದ್ಮೇಲೆ ಯು ಬರುತ್ತೆ, ಹಾಗಾದ್ರೆ ಇದು ಮೊದಲನೇ ಲೆಟರ್ ಆಗುತ್ತೆ, ಇದು 2ನೇ ಲೆಟರ್ ಆಗುತ್ತೆ, ಮುಗೀತದು. ಇವೆರಡು ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು CO ನೋಡ್ರಿ, ಇಲ್ಲಿ CO ಅದ, ಇಲ್ಲಿ CO ಅದ, ಇಲ್ಲಿ CO ಅದ. NT, CONT, CONT, CONT ನೋಡ್ರಿ, ಈ ಕಂಟಿನ್ಯೂಸ್ ಬರುತ್ತೆ. CONT ಇಲ್ಲಿ ಅದ, CONT ಇಲ್ಲಿ ಅದ, CONT ಇಲ್ಲಿ ಅದ. ನೆಕ್ಸ್ಟ್ ಬರ್ತಕ್ಕಂಥ ಲೆಟರ್ ಇಲ್ಲಿ ಏನದ ಐ ಅದ, ಇಲ್ಲಿ ಏನದ ಆರ್ ಅದ. ನೆಕ್ಸ್ಟ್ ಏನದ ಇಲ್ಲಿ ಏನದ ಆರ್ ಅದ. ಇವೆರಡರಲ್ಲಿ ಆರ್ ಅದ. ಆರ್ ಮೊದಲು ಬರ್ತೋ ಎನ್ ಮೊದಲು ಬರ್ತಾ ಬಂದಾಗ ಆರ್ಕ್ಕಿಂತ ಮುಂಚೆ ಎನ್ ಬರುತ್ತೆ. ಹಾಗಾದ್ರೆ ಇದು 3ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಕಂಟಿನ್ಯೂಸ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಆಗ ನೆಕ್ಸ್ಟ್ 4ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ನೋಡ್ರಿ, RO ಇಲ್ಲಿ ಅದ, RO ಇಲ್ಲಿ ಅದ. ನೆಕ್ಸ್ಟ್ ಇಲ್ಲಿ ವಿ ಅದ, ಇಲ್ಲಿ ಎಲ್ ಅದ. ಈ ವಿ ಮತ್ತು ಎಲ್ ಅಲ್ಲಿ ಇದು ಫಸ್ಟ್ ಬರುತ್ತೆ, ಇದು 4ನೇ ಸ್ಥಾನ, ಇದು 5ನೇ ಸ್ಥಾನ. ಹಾಗಾದ್ರೆ ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ಗೆ ಕಂಟಿನ್ಯೂಸ್ ಇಸ್ ರೈಟ್ ಆನ್ಸರ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನಂಬರ್ 14. 500 ರೂಪಾಯಿ ಮೇಲಿನ ಏಕಕಾಲೀನ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಮತ್ತು 10% ಎಂಬ 2 ಸತತ ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತೆ ನೋಡ್ರಿ. ವ್ಯತ್ಯಾಸ ಕೇಳಿದ್ರೆ ಹೆಸರಿರಲಿ. ಈ ಮೊದಲ ವ್ಯತ್ಯಾಸ ಎಷ್ಟಾಗುತ್ತೆ? 500ಗೆ 40%, 100ಕ್ಕೆ 40 ರೂಪಾಯಿ ರಿಯಾಯಿತಿ ಬಿಟ್ರೆ ಎಷ್ಟು ಬಿಡುತ್ತೆ ನೋಡ್ರಿ. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್, 5 4 20, 200 ರೂಪಾಯಿ ಏನಾಯ್ತು? ಇದು ಮೊದಲನೆಯ ರಿಯಾಯಿತಿ ಆಯ್ತು, ಫಸ್ಟ್ ಡಿಸ್ಕೌಂಟ್ ಇದು. ಇನ್ನೊಂದು ಸರಿ ಹೇಳಿದ್ರೆ 500 ರೂಪಾಯಿಗೆ 2 ಸಾರಿ ಬಿಟ್ಟಿದ್ದಾರಂತೆ. ಮೊದಲನೇದು 30%, ಆಮೇಲೆ 10%. ಮೊದಲ 30% ಬಿಟ್ರೆ ಎಷ್ಟಾಗುತ್ತೆ ನೋಡ್ರಿ. 30%ಗೆ 100ಕ್ಕೆ 30 ರೂಪಾಯಿ.
ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 5 3 ಎಷ್ಟಾಗುತ್ತೆ? 15, 150 ರೂಪಾಯಿ ಆಗುತ್ತೆ. ಇದು ಮೊದಲನೆಯ ಡಿಸ್ಕೌಂಟು. ನೆಕ್ಸ್ಟ್ ಎರಡನೇದು ಡಿಸ್ಕೌಂಟ್ ಎಷ್ಟಾಗುತ್ತೆ ನೋಡ್ರಿ. ಈ 500ಕ್ಕ 150 ರೂಪಾಯಿ ಬಿಟ್ರೆ ಉಳಿದಿರ್ತಕ್ಕಂಥ ಅಮೌಂಟ್ ಎಷ್ಟು? 350ಕ್ಕೆ ನೋಡ್ರಿ. 350ಕ್ಕ 10% ನೋಡ್ರಿ. 500 ರೂಪಾಯಿ ಇತ್ತು, 150 ರೂಪಾಯಿ ಡಿಸ್ಕೌಂಟ್ ಬಿಟ್ಟು ಮಾರಿದ್ವಿ. ಎಷ್ಟಕ್ಕೆ ಮಾರಿದ್ವಿ? 350 ರೂಪಾಯಿ ಮಾರಿದ್ವಿ. 350 ರೂಪಾಯಿನ 10 ರೂಪಾಯಿ ಡಿಸ್ಕೌಂಟ್ ಬಿಟ್ವಿ. 100ಕ್ಕೆ 10 ರೂಪಾಯಿ ಡಿಸ್ಕೌಂಟ್ ಬಿಟ್ಟಾಗ ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಎಷ್ಟು ರೂಪಾಯಿ ಡಿಸ್ಕೌಂಟ್ ಆಯ್ತು? ಇಲ್ಲಿ 35 ರೂಪಾಯಿ ಡಿಸ್ಕೌಂಟ್ ಆಯ್ತು. ಇದು 30%ಗೆ, ಇದು 10%ಗೆ, ಎರಡು ಸೇರಿಸಿದ್ರೆ 185 ರೂಪಾಯಿ ಡಿಸ್ಕೌಂಟ್ ಆಯ್ತು. ಹೌದಾ? ಇದು 30% 150, ನೆಕ್ಸ್ಟ್ 10%ಗೆ 35 ಆಯ್ತು. ಇವೆರಡು ಸೇರಿ 185 ಆಯ್ತು. ಈಗ ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಾಯ್ತು ನೋಡ್ರಿ? 185, ಇದು ಒಂದು 200, ಇದೆಷ್ಟಾಯ್ತು? 15 ರೂಪಾಯಿ ಏನಾಯ್ತು? ಡಿಫ್ರೆನ್ಸ್ ಆಯ್ತು. ಡಿಫ್ರೆನ್ಸ್ ಎಷ್ಟಾಯ್ತು? 15 ರೂಪಾಯಿ. ಆಯ್ಕೆಯಲ್ಲಿ ಇದನ್ನ ಎಸ್, ಆಯ್ಕೆ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ. ಕ್ಲಿಯರ್ ಗೊತ್ತಾಯ್ತಾ? ಎಸ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 15. ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೂಡುವಿಕೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ನೋಡಿ, ಇಲ್ಲಿ 4 ದಿಕ್ಕುಗಳು ಕೊಟ್ಟಿದ್ದಾರೆ. ಹೌದಾ? ಎಸ್, ಇದು ಏನು? ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಅವನ ಮನೆ, ಅವ್ರು ಹೇಳಿದರೆ ಹೋಗಲು ಬಯಸ್ತಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಅಂದ್ರೆ ಪೂರ್ವ ಇಲ್ಲಿದೆ ತಾನೆ, ಇಲ್ಲೇ ಹೋಮ್ ಇದೆ. ಇಲ್ಲೇನಿದೆ? ಹೋಮ್ ಇದೆ. ಹೌದಾ? ಇಲ್ಲಿಂದ ಪ್ರಾರಂಭಿಸ್ತಾನೆ ಅಂದ್ರೆ ಈ ಕಡೆ ಹೋಗಲ್ಲ ಅವನು, ಈ ಕಡೆ ಬರ್ತಾನೆ. ಈ ಕಡೆ ಬಂದಾಗ ಏನಾಗುತ್ತೆ? ಈ ಕಡೆ ಪಶ್ಚಿಮ, ಈ ಕಡೆ ಉತ್ತರ, ಈ ಕಡೆ ದಕ್ಷಿಣ ಇರುತ್ತೆ. ಒಂದ್ ವೇಳೆ ಈ ಕಡೆ ಬಂದಿತ್ತಂತ ಹೇಳಿದ್ರೆ, ಈ ಕಡೆ ಕೆಳಗಡೆ ಬಂದಿತ್ತಂತ ಹೇಳಿದ್ರೆ ಇದು ಪೂರ್ವ ಅಂತ ಕೊಡ್ತಿದ್ದಲ್ಲ ಅವನು. ಉತ್ತರದಲ್ಲಿರುವ ತನ್ನ ಮನೆಯಿಂದ ಅಂತ ಬರ್ತಾ ಇತ್ತು ಕ್ವಶನ್ ಅಲ್ಲಿ. ಉತ್ತರದಲ್ಲಿರುವ ತನ್ನ ಮನೆಯಿಂದ ಅಂದಾಗ ಅವನು ಈ ಕಡೆ ಬರ್ತಾ ಇದ್ದ. ಬಟ್ ಮನೆ ಈ ಕಡೆ ಪೂರ್ವದಲ್ಲಿ ಅಂತ ಬಂದಾಗ, ಇಲ್ಲಿ ಪೂರ್ವದಲ್ಲಿ ಮನೆ ಇದೆ ಅಂತ ಬಂದಾಗ ಅವನು ಈ ಕಡೆ ಹೋಗ್ತಾ ಇದ್ದಾನೆ. ಹೌದಾ? ಈ ಕಡೆನೂ ಹೋಗ್ತಾ ಇಲ್ಲ. ಈ ಕಡೆ ಹೋಗಿತ್ತಂತಂದ್ರೆ ಮನೆ ಪಶ್ಚಿಮದ ಕಡೆಗೆ ಇದೆ ಅಂತ ಇರ್ತಾ ಇತ್ತು. ಪಶ್ಚಿಮದಲ್ಲಿರ್ತಕ್ಕಂಥ ತನ್ನ ಮನೆಯಿಂದ ಹೋಗ್ತಾ ಇದ್ದಾನೆ ಅಂತ ಇರ್ತಾ ಇತ್ತು. ಹೌದಾ? ಅದಕ್ಕೋಸ್ಕರ ಪೂರ್ವದ ಮೇಲೆ ಕರೆಕ್ಟ್ ಆಗಿರ್ತಕ್ಕಂಥ ಪ್ಲೇಸು ಅವನು ಈ ಕಡೆ ಹೋಗ್ತಾ ಇದ್ದಾನೆ. ಈಗ ಏನಂತ ಹೇಳಿದ್ರೆ ತನ್ನ ಮನೆಯಿಂದ ಪ್ರಾರಂಭಿಸ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೂಡುವಿಕೆಗೆ ಬರುತ್ತಾನೆ. ಎಸ್, ಇಲ್ಲಿ ಒಂದು ಕೂಡುವಿಕೆ ಬಂತು, ಇಲ್ಲೊಂದು ಅಡ್ಡ ರಸ್ತೆ ಬಂತು. ಇಲ್ಲಿ ಬಂದ ಮೇಲೆ ಏನಾಗುತ್ತೆ? ಈ ಸೈಡ್ ರೈಟ್ ಇರುತ್ತೆ, ಈ ಸೈಡ್ ಲೆಫ್ಟ್ ಇರುತ್ತೆ. ನೆಕ್ಸ್ಟ್ ಏನ್ ಮತ್ತೆ ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೋಡ್ರಿ, ರೈಟ್ ಹೋಗ್ತಕ್ಕಂಥದ್ದು ಈ ರಸ್ತೆ ಎಲ್ಲಿಗೆ? ಯೂನಿವರ್ಸಿಟಿಗೆ ಏನಾಗುತ್ತೆ? ಲಾಸ್ಟ್ ಆಗುತ್ತೆ. ಇಲ್ಲಿ ಏನಿದೆ? ಯೂನಿವರ್ಸಿಟಿ ಇದೆ. ಹೌದಾ? ಎಸ್, ಮುಗೀತಲ್ಲಿಗೆ. ಮತ್ತು ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ನೋಡಿ, ಸ್ಟ್ರೇಟ್ ಆಗಿ ಅವನೇನಾದ್ರು ಈ ಕಡೆ ಬಂದ್ರೆ ಇಲ್ಲೇನಿದೆ? ಹಾಸ್ಪಿಟಲ್ ಇದೆ. ಏನಿದೆ ಇಲ್ಲಿ? ಹಾಸ್ಪಿಟಲ್ ಇದೆ. ಮುಗೀತಿಲ್ಲ, ಲಾಸ್ಟ್ಗೆ ಹಾಸ್ಪಿಟಲ್ ಇದೆ. ಹಾಗಾದ್ರೆ ಆಸ್ಪತ್ರೆ ಇದೆ. ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ? ಯಾವ ದಿಕ್ಕಿಗಿದೆ? ಮೋಸ್ಟ್ಲಿ ರಂಗಮಂದಿರ ಈ ಕಡೆ ಇರ್ಬೋದು ಅಂತ ನನ್ನ ಅನಿಸುತ್ತೆ. ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವ್ದು ಇರ್ಬೋದು? ರಂಗಮಂದಿರ ಎಲ್ಲಿದೆ ಅಂತ ಗೊತ್ತಿಲ್ಲ. 4 ದಿಕ್ಕಿಗೆ 4 ಮನೆ ಇತ್ತಂತ ಹೇಳಿದ್ರೆ, 4 ಇತ್ತಂತಿದ್ರೆ ಈ ಕಡೆ ಮನೆ, ಈ ಕಡೆ ಯೂನಿವರ್ಸಿಟಿ, ಈ ಕಡೆ ಹಾಸ್ಪಿಟಲ್, ಈ ಕಡೆ ರಂಗಮಂದಿರ ಅಂತ ಅನ್ಕೊಳ್ಬಹುದು. ಹಾಗಾದ್ರೆ ರಂಗಮಂದಿರ ದಕ್ಷಿಣ ದಿಕ್ಕಿನಲ್ಲಿದೆ. ರೈಟ್ ಆನ್ಸರ್ ಆಗುತ್ತೆ. ಅವನು ಇಲ್ಲಿದ್ದಾನೆ. ಈಗ ಈ ಕಡೆ ದಕ್ಷಿಣ ತಾನೆ, ಉದುರ್ತಕ್ಕಂಥದ್ದು ಇದೊಂದೇ ದಿಕ್ಕು, ದಕ್ಷಿಣ ದಿಕ್ಕಿಗೆ ಇದೆ ಅಂತ ನಾವು ಆನ್ಸರ್ ಮಾಡಬಹುದು. ಕರೆಕ್ಟ್ ಆಗಿರ್ತಕ್ಕಂಥ ಅಕ್ಯುರೇಟ್ ಇಲ್ಲೇ ಇದೆ ಅಂತ ಹೇಳ್ತಾ ಇಲ್ಲ. ಅವ್ರು ಏನಂತ ಹೇಳಿದ್ದಾರೆ? ಪೂರ್ವದಲ್ಲಿರುವ ತನ್ನ ಮನೆಯಿಂದ ಹೊರಡ್ತಾ ಇದ್ದಾನೆ, ಮುಂದೆ ಒಂದು ಕ್ರಾಸಿಂಗ್ ಬರ್ತಾ ಇದೆ, ರೈಟ್ ಟರ್ನ್, ಯೂನಿವರ್ಸಿಟಿ ಲಾಸ್ಟ್, ಈ ಕಡೆ ಯಾವುದೂ ಇಲ್ಲ, ಮುಗೀತು. ಮುಂದೆ ಆಸ್ಪತ್ರೆ ಇದೆ. ಹೌದಾ? ಆಮೇಲೆ ಉಳಿದಿರ್ತಕ್ಕಂಥದ್ದು ರಂಗಮಂದಿರ ತಾನೆ, ದಕ್ಷಿಣಕ್ಕಿದೆ ಅಂತ ನಾನು ಭಾವಿಸ್ಕೊಂಡು ಉತ್ತರವನ್ನ ಕರೆಕ್ಟ್ ಆಗಿರ್ತಕ್ಕಂಥ ದಕ್ಷಿಣದಲ್ಲಿದೆ ಅಂತ ನಾನು ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. ಹಾಗಾದ್ರೆ ಉತ್ತರ ಇದೆನಾ ದಕ್ಷಿಣ ಅಂತೇಳಿ? ಎಸ್, ಆಯ್ಕೆ 4 ಸರಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ಕೊಂಡಿದ್ದೀನಿ ಸ್ನೇಹಿತರೆ. ಕ್ಲಿಯರ್ ಆಗಿ ಗೊತ್ತಾಯ್ತು? ಎಸ್, ಇಲ್ಲಿವರೆಗೂ ಈ 15 ಕ್ವಶನ್ಗಳನ್ನ ಸರಳವಾಗಿ ಹೇಳಿದ್ರೆ ಅಂತ ಭಾವನೆ ಇದೆ ಸ್ನೇಹಿತರೆ. ವಿಡಿಯೋ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ.